ಒಬ್ಬರು ಕೆನ್ನೆಗೆ ಹೊಡಿದೆ ಭೂಗತ ಲೋಕದ ಡಾನ್ ಅನ್ನಿಸ್ಕೊಂಡವನು ಅನಿಲ್ ಕುಮಾರ. ಅವನು ನೋಡಿದ್ರೆ ನೀವು ಶಾಲೆ ಮಕ್ಕಳು ಹೊಡೆದ್ಬಿಟ್ಟಿರೋರು, ಸಣ್ಣ ಕುಳ್ಳಿಗೆ ಸಣ್ಣ ಜೀವ. ಕೊತ್ವಾಲ್ ರಾಮಚಂದ್ರನ ಹಾವಭಾವವೇ ಭಯಂಕರ ಭಯ ಬೀಳಿಸುವಂತ ಹಾವಭಾವ. ಅವನ ನಡವಳಿಕೆ ಯಾರಿಗಾದ್ರೂ ಭಯ ಬೀಳಿಸ್ತಾ ಇತ್ತು. ಜಯರಾಜು ವ್ಯಾಯಾಮ ಮಾಡಿ ಕಟ್ಟು ಮಸ್ತಾದ ದೇಹ. ಕಲಬೆರಕೆ ಪೆಟ್ರೋಲ್ ಬಂಕ್ ಅಂದ್ರೆ ಪೆಟ್ರೋಲ್ ಡೀಸೆಲ್ಗೆ ಸಾಲ್ವೆಂಟ್ ಅಂತ ಪ್ರಾಡಕ್ಟ್ ಸಿಗುತ್ತೆ. ಆ ಸಾಲ್ವೆಂಟ್ನ ಪೆಟ್ರೋಲ್ ಮಿಕ್ಸ್ ಮಾಡಿ ಮಾರಾಟ ಮಾಡಕ್ ಶುರು ಮಾಡಿದ್ರು. ಕಮಿಷನರ್ ಅವ್ರು ಬೆಳಿಗ್ಗೆ ನೋಡೋ ಮುಂಚೆ ಆ ವರದಿ ಇವನ್ಗೆ ಹೋಗೋದು. ಆ ವರದಿಲಿ ಇಂಥ ಹೆಸರಿದೆ ಅಂದಾಗ ಅದನ್ನು ವಾಪಸ್ ತರಿಸಿ ತಿದ್ದಿಸೋ ಅಷ್ಟು ಪ್ರಭಾವಿ ಆಗ್ಬಿಟ್ಟಿದ್ದ. ಆಕೆ ಒಂದು ತಮಿಳ್ ಚಿತ್ರದಲ್ಲಿ ಮಾಡಿರ್ತಾಳೆ, ಅದರೊಳಗೊಂದು ಅರೆನಗ್ನ ಸ್ಥಿತಿಯಲ್ಲಿ ಆಕೆದೊಂದು ಸ್ನಾನ ಮಾಡುವ ಒಂದು ದೃಶ್ಯ ಇದೆ ಅಂದಾಗ ಇಡೀ ಚಿತ್ರವನ್ನ ನೆಗೆಟಿವ್ ಸಮೇತ ಖರೀದಿ ಮಾಡಿ ಅದನ್ನು ಸುಟ್ಟಾಕ್ತಾನೆ ಇವನು. ಆ ಶವವನ್ನು ಇಟ್ಕೊಂಡು ಅರ್ಧ ದಿನ ಓಡಾಡಿದ್ದಾನೆ ಬೆಂಗಳೂರು ತುಂಬ. ಕೆಲವರು ಅವನ ಸುತ್ತ ಇರೋರು, ಇಲ್ಲ ನಾವು ಡಾನ್ ಆಗಬೇಕಾದ್ರೆ ನಾವೇ ಹೊಡೆದಿದ್ದೀವಿ ಅಂತ ಆಗಬೇಕು, ಇದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಬಿಸಾಕ್ಬಿಟ್ಟು ನಾವು ಮೆರೆಯೋಣ ಅಂತ ಹೇಳ್ಕೊಡ್ತಾರೆ. ಬೆಂಗಳೂರು ಭೂಗತ ಲೋಕ ಅದರದ್ದು ಚರಿತ್ರೆ ಇತಿಹಾಸ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ಥರ ಇದೆ. ಮೊದಲು ಅದು ವ್ಯವಸ್ಥಿತವಾಗಿ ನಡೀತಾ ಇರಲಿಲ್ಲ. ಬೆಂಗಳೂರು ಭೂಗತ ಲೋಕ ಇದೆಯಲ್ಲ, 80ರ ದಶಕಕ್ಕೆ ಹಿಂದುಗಡೆ 1980ರ ಹಿಂದೆ ಬೆಂಗಳೂರು ಭೂಗತ ಲೋಕ ವ್ಯವಸ್ಥಿತವಾಗಿರಲಿಲ್ಲ. ಬೆಂಗಳೂರು ನಗರ ಕೂಡ ಇಷ್ಟು ಬೆಳೆದಿರಲಿಲ್ಲ. ಬೆಂಗಳೂರು ನಗರಕ್ಕೆ ಆ ಗ್ರಾಮೀಣದ ಈ ರೂರಲ್ ಟಚ್ಚು ಹಾಗೇ ಇತ್ತು. ಬೆಂಗಳೂರು ಭಾಳ ಸಣ್ಣ ವ್ಯಾಪ್ತಿಯ ನಗರ. ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಉದಾಹರಣೆಗೆ ನಾವು ಇಲ್ಲೇ ನೋಡಬೇಕಾದ್ರೆ ಹೆಬ್ಬಾಳ ಹಳ್ಳಿ, ರಾಜಾಜಿನಗರದಲ್ಲಿ ಸುತ್ತಮುತ್ತ ಜೂಗನಹಳ್ಳಿ, ಜೇಡ್ರಹಳ್ಳಿ, ಈ ಥರ ಹಳ್ಳಿಗಳು, ಸುಂಕದಕಟ್ಟೆ ಹಳ್ಳಿಗಳಿಂದ ಆವೃತವಾದಂಥ ಮಡಿವಾಳ ಒಂದು ಹಳ್ಳಿ. ಇವತ್ತೇನು HSR ಲೇಔಟು, ಕೋರಮಂಗಲ ಒಂದು ಹಳ್ಳಿ, ಶ್ರೀವಾಗಿಲು ಕೋರಮಂಗಲದಲ್ಲಿದೆ, ಅದು ಹಳ್ಳಿ, ಆನೆಪಾಳ್ಯ ಹಳ್ಳಿ, ನೀಲ್ಸಂದ್ರ ಹಳ್ಳಿ. ಈ ಹಳ್ಳಿಲಿದ್ದಾಗ ಈ ಭೂಗತ ಲೋಕ ವ್ಯವಸ್ಥಿತವಾಗಿರಲಿಲ್ಲ. ಬೆಂಗಳೂರು ಬೆಳೀತಾ 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 ರಾಜಕೀಯಕರಣ ಆಗ್ತಾ ಬೆಂಗಳೂರಿನ ಗಟ್ಟಿ ಈ ಭೂಗತ ಲೋಕ ಅಂದ ತಕ್ಷಣ ಹೊಡೆದಾಡಬೇಕು, ಅವನು ಒಂದೆರಡು ಕೇಸುಗಳಿರಬೇಕು, ಕೊಲೆ ಮಾಡಿರಬೇಕು, ಅವನು ಭೂಗತ ಲೋಕ ಅಂತೇಳಿ ರೌಡಿ ಅಂತ ಗುರುತಿಸ್ಕೊಳ್ತಾ ಇದ್ದ. ಅವನ್ನ ಪೊಲೀಸ್ನವರು ರೌಡಿ ಅಂತ ಕಳೆಯೋರು, ಜನಗಳು ರೌಡಿಗಳು ಇವರೆಲ್ಲ ಅಂತ ಹೇಳೋರು. ಆಗ ಭೂಗತ ಲೋಕದ ಅಂದರೆ ಈ ರೌಡಿಗಳ ಹಾವಳಿ ಅಟ್ಟಹಾಸಕ್ಕೆ ಜನ ಹೆದರ್ತಾ ಇರಲಿಲ್ಲ. ಇದು ಬಹಳ ಮುಖ್ಯ. ಯಾಕೆ ಜನ ಹೆದರ್ತಾ ಇರಲಿಲ್ಲ ಅಂದರೆ ಎಲ್ಲ ಸ್ಥಳೀಯರಾಗಿದ್ದರು. ಈಗ ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಆವಾಗ ಶಿವಾಜಿನಗರ, ಕಲಾಸಪಾಳ್ಯ, ಶ್ರೀರಾಮ್ಪುರ ಈ ಥರದ್ದು ಭಾಗಗಳಲ್ಲಿ ಸ್ವಲ್ಪ ರೌಡಿಗಳ ಹಾವಳಿ ಜಾಸ್ತಿ ಇದೆ ಅಂತ ಇದ್ರು. ಆದರೂ ಅಲ್ಲಿನ ಜನ ಹೆದರ್ತಾ ಇರಲಿಲ್ಲ. ಸ್ಥಳೀಯರಿಗೆ ಅನ್ಯಾಯ ಮಾಡಿದ್ರೆ ಜನ ಎಲ್ಲ ಸೇರ್ಕೊಂಡು ರೌಡಿನ ಕಟ್ಟಾಕ್ತಾ ಇದ್ರು. ನಿಮ್ಮ ಪಕ್ಕದ ಮನೇಲಿ ಯಾರಿದ್ದೀರೋ ನಿಮಗೆ ಅವರು ನೆರೆಹೊರೆಯ ಕಾವಲು ಸಮಿತಿಯನ್ನು ಅವರೇ ಮಾಡ್ಕೊಳ್ಳೋರು. ನಿಮ್ಮ ಪಕ್ಕದ ಮನೇಲಿ ಯಾರೋ ಒಬ್ಬ ಆಗಂತುಕ, ಯಾರೋ ಸ್ಟ್ರೇಂಜರ್ ಬಂದು ನಿಮ್ಮನ್ನು ವಿಚಾರಿಸಿದ್ರೆ ಅವರು ಪೊಲೀಸ್ ಕೆಲಸ ಮಾಡೋರು. ನೀನು ಯಾರು, ಯಾಕೆ ವಿಚಾರಿಸ್ತಾ ಇದೆಯಾ, ಏನಕ್ಕೆ ಬಂದಿದ್ಯಾ ಅಂತ. ಇವತ್ತು ನಿಮ್ಮ ಮನೆ ಪಕ್ಕದ ಮನೆಯವ್ನು ಬಂದು ನಿಮ್ಮನ್ನು ಬಡ್ದಾಕಿದ್ರು ಪಕ್ಕದ ಮನೆಯವ್ರು ಬಗ್ಗು ನೋಡೋದಿಲ್ಲ. ಆ ಸಂಸ್ಕೃತಿ ಎಲ್ಲ ಹೋಗ್ತಾ ಇವರು ಬಹಳ ಆರ್ಗನೈಸ್ಡ್, ವ್ಯವಸ್ಥಿತವಾಗಿ ಒಂದಾಗಕ್ಕೆ ಶುರುವಾದರು. ನನಗೆ ಗೊತ್ತಿರೋ ಹಾಗೆ ಆ ಭೂಗತ ಲೋಕದಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಭೂಗತ ಲೋಕದ ಚಟುವಟಿಕೆಗಳು ಪ್ರಾರಂಭ ಆಗಿದ್ದು ಕಲಾಸಿಪಾಳ್ಯ ರೈಲ್ವೆ ಸ್ಟೇಷನ್ ಸುತ್ತಮುತ್ತ, ಶ್ರೀರಾಮ್ಪುರ, ಮಾಗಡಿ ರಸ್ತೆ, ಕಲಾಸಿಪಾಳ್ಯ ಇಲ್ಲಿ. ಆಮೇಲೆ ಎಲ್ಲೆಲ್ಲಿ ಬಡ ಜನರಿದ್ದಾರೆ ಅಲ್ಲಲ್ಲಿ ಈ ಸ್ಲಮ್ಮುಗಳಂತ ಏನು ಹೇಳ್ತಾ ಇದೆಯೋ ಅದು ಆವಾಗ ಸ್ಲಮ್ಮುಗಳಂತ ಇರಲಿಲ್ಲ, ಗುಡಿಸಲು ಪ್ರದೇಶ ಅಂತ ಇದ್ರು. ಪ್ರದೇಶಗಳು ಚೆನ್ನಾಗಿರೋದು, ಈ ಸ್ಲಮ್ ಥರ ಗಲೀಜಿರ್ತಾ ಇರಲಿಲ್ಲ, ಗುಡಿಸಲು ಪ್ರದೇಶ ಅಂತ ಇದ್ರು. ಆ ಭಾಗದಲ್ಲಿ ಬಡವರು, ಕಾರ್ಮಿಕರು, ಕೂಲಿಗಳೇ ವಾಸ ಮಾಡ್ತಾಯಿದ್ರು. ಅಲ್ಲಿಗೆ ಮೊದಲಿಗೆ ಎಂಟ್ರಿ ಕೊಟ್ಟಿದ್ದು ಕಳ್ಳಬಟ್ಟಿ ಸಾರಾಯಿ, ಗಾಂಜಾ, ಆಮೇಲೆ ಮಟ್ಕ. ಅವರಿಗೆ ಒಂದು ಎಂಟರ್ಟೈನ್ಮೆಂಟ್, ಅದು ಮಟ್ಕ, ಓಸಿ ಅಂತ ಇದ್ರು. ಇದು ಎಲ್ಲ ಎಂಟ್ರಿ ಕೊಟ್ಟಾಗ ಇವ್ರು ನಡೆಸ್ತಾ ಇದ್ದವರು ಇವ್ರಿಗೆ ರಕ್ಷಣೆಗಾಗಿ ಕೆಲವ್ರನ್ನ ಇಟ್ಕೊಳ್ಳೋರು. ಅಂದರೆ ಈ ಪ್ರೊಟೆಕ್ಷನ್, ಆ ಪ್ರೊಟೆಕ್ಷನ್ ಮನಿ ಕೊಡೋಕ್ಕೆ ಶುರು ಮಾಡಿದ್ರು. ಅದು ಹಫ್ತಾ ಅಂತ ಶುರು ಆಯಿತು ಬೆಂಗಳೂರು ನಗರದಲ್ಲಿ. ಈ ಪ್ರೊಟೆಕ್ಷನ್ ಮನಿ ಹಫ್ತಾ ಆಗಿತ್ತು. ಬಾಂಬೆಯ ಭೂಗತ ಲೋಕ ಆರ್ಗನೈಸ್ಡ್ ಆಗಿದ್ದು ಈ ಕಳ್ಳಬಟ್ಟಿ ಸಾರಾಯಿ, ಗಾಂಜಾ, ಅಫೀಮು, ಓಸಿ ದಂಧೆ, ಮಟ್ಕ ದಂಧೆ ಇಂಥದ್ರಲ್ಲಿ.
ಅದು ಮುಂದಕ್ಕೆ ಹೋಗಿದ್ದು ಬಾಂಬೆಲೆಲ್ಲ ಈ ಸ್ಮಗಲ್ಡ್ ಐಟಮ್ಸು, ವಿದೇಶದಿಂದ ಬರುವಂಥ ಚಿನ್ನ ಬೆಳ್ಳಿ ಈ ಸ್ಮಗಲ್ಡ್ ಐಟಮ್ಸ್ನ ವಿಲೇವಾರಿ ಮಾಡೋದ್ರಲ್ಲಿ ಭೂಗತ ಲೋಕ ತುಂಬ ಬೆಳೆದು ಬಿಡ್ತು, ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ರು. ಬೆಂಗಳೂರಲ್ಲಿ ಅವಕಾಶಗಳಿರಲಿಲ್ಲ. ಆವಾಗ ರೈಲ್ವೆ ಸ್ಟೇಷನಲ್ಲಿ ಗಟ್ಟಿಮುಟ್ಟಾಗಿದ್ದಂಥವ್ರು, ಕಲಾಸಪಾಳ್ಯದಲ್ಲಿ ಗಟ್ಟಿಮುಟ್ಟಾದವನು ಮಿಯಾ ಅಂತ ಒಬ್ಬ ರೌಡಿ, ಮಾರ್ಕೆಟ್ ಗಣೇಶ, ಮಲ್ಲೇಶ್ವರಂ ಜಗ್ಗಿ, ಮಾರ್ಕೆಟ್ ಜಗ್ಗಿ, ಈ ಥರದವರೆಲ್ಲ ಅಲ್ಲಲ್ಲಿ ತೋರಿಸ್ತಾ ಇದ್ರು. ತುಂಬ ಜನ ಈ ಥರದವರೆಲ್ಲ ಇದ್ರು. ಆಮೇಲೆ ಚಲನಚಿತ್ರಕ್ಕೆ ಬ್ಲ್ಯಾಕ್ ಟಿಕೆಟ್ ದಂಧೆಗಳಿತ್ತು. ಆ ಬ್ಲ್ಯಾಕ್ ಟಿಕೆಟ್ ದಂಧೆಯನ್ನು ಈ ರೌಡಿಗಳೇ ನಡೆಸ್ತಾ ಇದ್ರು. ಆ ರೌಡಿ ಬೇರೆಯವ್ರು ನಡೆಸ್ಬೇಕಾದ್ರೆ ಇವರಿಗೆ ಪ್ರೊಟೆಕ್ಷನ್ ಮನಿ ಕೊಡಬೇಕಾಗಿತ್ತು. ಆರ್ಗನೈಸ್ಡ್ ವೇಲಿ ಶುರುವಾದಾಗ ಬೆಂಗಳೂರು ನಗರದಲ್ಲಿ 3 ರೌಡಿಗಳ ಹೆಸರು ಪ್ರಾಧಾನ್ಯಕ್ಕೆ ಬಂತು. ಒಂದು ರಾಮಚಂದ್ರ ರಾವ್ ಅಲಿಯಾಸ್ ಕೊತ್ವಾಲ್ ರಾಮಚಂದ್ರ, ಮರಾಠಿ ಮೂಲದ ಹುಡುಗ, ಶಿವಮೊಗ್ಗದವನು. ರಾಮಚಂದ್ರ ರಾವ್ ಅಲಿಯಾಸ್ ಕೊತ್ವಾಲ್ ರಾಮಚಂದ್ರ. ಎರಡನೇ ಹೆಸರು ಬಂದಿದ್ದು ಜಯರಾಜ್ ಅಲಿಯಾಸ್ ರಾಬರಿ ಜಯರಾಜ್ ಅಂತ. ಇವನು ಈ ಕುಂಬಾರಪೇಟೆ, ಗಾಣಿಗರಪೇಟೆ ಆ ಭಾಗದಲ್ಲಿ ಓಡಾಡ್ತಾ ಇದ್ದಂಥ ವ್ಯಕ್ತಿ. ಆಮೇಲೆ ತಿಗಳರಪೇಟೆ ಇಲ್ಲೆಲ್ಲ ಪ್ರಾಬಲ್ಯ ಇಟ್ಕೊಂಡಂಥ ಹಳೆ ಬೆಂಗಳೂರಿನ ಪೇಟೆಯ ಬೆಂಗಳೂರು ಅಂತ ಇದ್ರು. ಅದಕ್ಕೆ ಪೇಟೆ ಬೆಂಗಳೂರಿನಲ್ಲಿ ಪ್ರಬಲವಾಗಿದ್ದಂಥ ಬೇರೆ ಬೇರೆಯವರು ಇದ್ದರು. ಈ ಗರಡಿ ಮನೆಯವರು ಇವರೆಲ್ಲ ಇದ್ದರು. ಆದರೆ ಇವನು ಸಾಮು ಮಾಡಿಕೊಂಡು ವ್ಯಾಯಾಮ ಮಾಡಿಕೊಂಡು ಅವನು ಅಡ್ಡದಾರಿಗೆ ಇಳಿದವನು ಜಯರಾಜ್ ಅಲಿಯಾಸ್ ರಾಬರಿ ಜಯರಾಜ್. ಅವನೊಂದು ರಾಬರಿ ಕೇಸಲ್ಲಿ ಇಲ್ಲೇ ವಯಾಲಿ ಕಾಲ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸಲ್ಲಿ ಕೊತ್ವಾಲ್ ರಾಮಚಂದ್ರ ಮತ್ತು ಪೊಲೀಸ್ ಜಗ್ಗಿ ಅಂತೇಳಿ ಜಗನ್ನಾಥ್ ರಾವ್ ಅಂತ ಇವರು 3 ಜನ ಸೇರಿ ಒಂದು ರಾಬರಿ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದು. ಆವತ್ತಿಂದ ಭೂಗತ ಲೋಕದಲ್ಲಿ ಅಡ್ಡೆಸಲ್ಲಿ ಕರೆಯೋಕ್ಕೆ ಶುರು ಮಾಡಿದ್ರು. ಈ ಭೂಗತ ಲೋಕದ ವಿಶೇಷ ಮತ್ತು ತಮಾಷೆ ಏನು ಅಂದರೆ, ಭೂಗತ ಲೋಕದಲ್ಲಿ ನಿಮ್ಮ ಹೆಸರಿಡ್ದು ಕರೆದ್ರೆ ಯಾರೂ ನಿಮಗೆ ಗೌರವ ಕೊಡಲ್ಲ. ನಿಮಗೊಂದು ಅಲಿಯಾಸು, ಅಡ್ಡೆಸರು. ಆ ಅಡ್ಡೆಸರು ವಿಚಿತ್ರವಾಗಿದೆ. ಬೆಂಗಳೂರು ನಗರದ ಭೂಗತ ಲೋಕದ ಅಡ್ಡೆಸರು ಇದು ಎಲ್ಲ ಭೂಗತ ಲೋಕದಲ್ಲಿ, ಈ ಪ್ರಪಂಚದ ಎಲ್ಲ ಭೂಗತ ಲೋಕಕ್ಕೂ ಅಡ್ಡೆಸರನ್ನ ಅವ್ರಿಗೊಂದು ಕಿರೀಟ ಇದ್ರೇನೆ ಅವರು ಭೂಗತ ಲೋಕದಲ್ಲಿ ಮಿಂಚಲಿಕ್ಕೆ ಸಾಧ್ಯ. ಶಿವಕುಮಾರ್ ಅಂತೇಳಿ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯೇ ಆಯಿಲ್ ಕುಮಾರ. ಶಿವಕುಮಾರ್ ಆಲಿಯಾಸ್ ಆಯಿಲ್ ಕುಮಾರ್, ಶಿವಕುಮಾರ್ ಆಲಿಯಾಸ್ ಬೂಟೌಸ್ ಕುಮಾರ್, ಈ ಥರದ್ದು ನಾನಾ ಹೆಸರುಗಳಲ್ಲಿ ಗುರುತಿಸ್ಕೊಂಡಂಥ ವ್ಯಕ್ತಿ. ಶಿವಕುಮಾರನ ವಿಶೇಷತೆ ಏನು ಅಂದರೆ, ಇವರಿಬ್ಬರು ಹೊಡೆದಾಟ, ಬಡಿದಾಟ, ಕೊಲೆ ಕೇಸು, ಕಳ್ಳತನದ ಕೇಸು, ರಾಬರಿ ಕೇಸು ಎಲ್ಲದರಲ್ಲೂ ಇದ್ದವರು. ಅಂದರೆ ಭೂಗತ ಲೋಕದ ನೆಂಟು ಇಟ್ಕೊಂಡಿದ್ರು, ಪಾತಕದ ಲೋಕದಲ್ಲಿ ನೆಂಟು ಇಟ್ಕೊಂಡಿದ್ರು. ಪಾತಕ ಲೋಕದ ನೆಂಟು ಯಾವುದು ಅಂದರೆ ಈ ಕಾಲದಂಧೆಗಳು, ಕಳ್ಳತನ, ರಾಬರಿ, ಪಿಕ್ ಪಾಕೆಟರ್ಸ್ದೇ ಒಂದು ತಂಡ. ಬೆಂಗಳೂರಿನ ಪಿಕ್ ಪಾಕೆಟ್ನ ದೊಡ್ಡ ಹೆಸರು ಅಂದರೆ ಕೃಷ್ಣ ಅಲಿಯಾಸ್ ಬಿಂಡ ಅಂತ, ಪಿಕ್ ಪಾಕೆಟ್ನಲ್ಲಿ ದೊಡ್ಡ ಹೆಸರು. ಇನ್ನೊಬ್ಬ ವಿಶ್ವನಾಥ್ ಅಂತ, ಪೈಲಟ್ ವಿಶ್ವನಾಥ್ ಅಂತ, ಇದೆರಡು ದೊಡ್ಡ ಹೆಸರು ಪಿಕ್ ಪಾಕೆಟಲ್ಲಿ ಇಡೀ ಬೆಂಗಳೂರು ನಗರ. ಇವರೆಲ್ಲ ಕೊತ್ವಾಲ್ ರಾಮಚಂದ್ರನ ಜೊತೆ ಇದ್ದವರು. ಅಂದರೆ ಅವ್ರಿಗೆ ಭೂತ ಲೋಕದ ನೆಂಟು ಇರುತ್ತೆ, ಪಾತಕ ಲೋಕದ ನೆಂಟು ಇರುತ್ತೆ. ಈ ಜಯರಾಜ್ಗೂ ಕೊತ್ವಾಲ್ ರಾಮಚಂದ್ರನಿಗೂ ಈ ನೆಂಟಿತ್ತು. ಒಬ್ಬ ವ್ಯಾಪಾರಿ ಬೂಟ್ ಹೌಸ್ ಅಂತೇಳಿ ಅಕ್ಕಿಪೇಟೆಯಲ್ಲೋ ಕಾಟನ್ ಪೇಟೆಯಲ್ಲೋ ಒಂದು ಶೂ ಅಂಗಡಿ ಇಟ್ಕೊಂಡಿರ್ತಾನೆ. ಆ ಅಂಗಡಿ ಹೆಸರೇ ಬೂಟ್ ಹೌಸ್ ಅಂತ. ಆ ಬೂಟ್ ಹೌಸ್ನ ಮಾಲೀಕ ಶಿವಕುಮಾರ್. ಅಂದರೆ ಒಬ್ಬ ವ್ಯಾಪಾರಸ್ಥ, ಉದ್ಯಮಿ, ಒಂದು ಶೋರೂಮ್ ಇಟ್ಕೊಂಡಿದ್ದ, ತನ್ನದೇ ಆದ ಒಂದು ಪಾದರಕ್ಷೆಗಳ ಶೋರೂಮ್ ಇಟ್ಕೊಂಡಿದ್ದ. ಅದಕ್ಕೆ ಬೂಟ್ ಹೌಸ್ ಅಂತ ಹೆಸರಿಟ್ಟಿದ್ದ. ಒಬ್ಬ ಹಿಂದುಳಿದ ವರ್ಗದ ಯುವಕ ಶಿವಕುಮಾರ್ ಅಂತೇಳಿ. ಇಡೀ ಭೂಗತ ಲೋಕದಲ್ಲಿ ವಿಶಿಷ್ಟವಾಗಿ ಮೆರೆದಂಥ ಭೂಗತ ಲೋಕದ ಪಾತಕಿ. ಒಬ್ಬರು ಕೆನ್ನೆಗೋಡಿಯಲ್ಲಿ ಹೊಡಿದೆ ಭೂಗತ ಲೋಕದ ಡಾನ್ ಅನ್ನಿಸ್ಕೊಂಡವನು ಆಯಿಲ್ ಕುಮಾರ. ಒಬ್ಬರಿಗೆ ಯಾರಿಗಾದ್ರು ಜೋರಾಗಿ ಬೈದೆ, ಅವನು ನೋಡಿದ್ರೆ ನೀವು ಶಾಲೆ ಮಕ್ಕಳು ಹೊಡೆದ್ಬಿಟ್ಟಿರೋರು, ಸಣ್ಣ ಕುಳ್ಳಿಗೆ ಸಣ್ಣ ಜೀವ. ಇವರಿಬ್ಬರನ್ನ ನೋಡಿದ ತಕ್ಷಣ ಭಯ ಬೀಳೋರು, ಕೊತ್ವಾಲ್ ರಾಮಚಂದ್ರ ಮತ್ತೆ ಜಯರಾಜನ. ಕೊತ್ವಾಲ್ ರಾಮಚಂದ್ರನ ಹಾವಭಾವವೇ ಭಯಂಕರ ಭಯ ಬೀಳಿಸುವಂಥ ಹಾವಭಾವ. 6 ಅಡಿಗಿಂತ ಮಿಗಿಲಾಗಿ ಎತ್ತರದ ವ್ಯಕ್ತಿ, ಆ ಗಡಸು ಮುಖ, ಅವನ ನಡವಳಿಕೆ ಯಾರಿಗಾದ್ರೂ ಭಯ ಬೀಳಿಸ್ತಾ ಇತ್ತು. ಜಯರಾಜು ವ್ಯಾಯಾಮ ಮಾಡಿ ಕಟ್ಟು ಮಸ್ತಾದ ದೇಹ. ಅವನ ದೇಹ ನೋಡಿದಾಗಲೇ ಜನಗಳಿಗೆ ಭಯ ಬರೋದು. ಆದರೆ ಯಾವ ಕಟ್ಟುಮಸ್ತು ದೇಹ ಇಲ್ಲ, ಯಾವ ಎತ್ತರನೂ ಇಲ್ಲ, ಯಾವ ಕ್ರೂರತನದ ಒಂದೇ ಒಂದು ಸುಳಿವಿಲ್ಲದೆ ಇಡೀ ಭೂಗತ ಲೋಕದ ಡಾನ್ ಅನ್ನಿಸ್ಕೊಂಡ 3ನೇ ವ್ಯಕ್ತಿ ಯಾರು ಅಂದರೆ ಶಿವಕುಮಾರ್ ಆಲಿಯಾಸ್ ಬೂಟ್ ಹೌಸ್ ಕುಮಾರ್. ಆಮೇಲೆ ಇವನು ಈ ಪಾತಕ ಲೋಕಕ್ಕೆ ಹೇಗೆ ಬಂದ ಅಂತ ಎಲ್ಲರಿಗೂ ಆಶ್ಚರ್ಯ. ಒಬ್ಬ ಪಾತಕ ಲೋಕದ
ಚಾಣಾಕ್ಷ ವ್ಯಕ್ತಿ, ವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿ. ರಾಜಕಾರಣಿಗಳಿಂದ ಹಿಡಿದು ಪೊಲೀಸರು, ರಾಜಕಾರಣಿಗಳು, ವಕೀಲರು, ಅಧಿಕಾರಿಗಳು ಎಲ್ಲರ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿ. ಮೊದಲಿಗೆ ಬೆಂಗಳೂರು ನಗರದ ಭೂಗತ ಲೋಕದ ಶ್ರೀಮಂತ ಹಣ ಕಂಡಂಥ ವ್ಯಕ್ತಿ. ನೋಡಿದ್ದೀನಿ, ದಸ್ತಗಿರಿನೂ ಮಾಡಿದ್ದೀನಿ. ಆಮೇಲೆ ಅವನು ಅವನು ಭೂಗತ ಲೋಕಕ್ಕೆ ಬಂದ ಅಂದರೆ, ಅವನು ಕಾಟನ್ ಪೇಟೆ, ಅರಳೆಪೇಟೆ ಅಂತ ಏನು ಹೇಳ್ತೀವಿ ನಾವು, ಕೆಂಗೇರಿ ಗೇಟು, ಆ ಸುತ್ತಮುತ್ತ ಪ್ರದೇಶದಲ್ಲಿ ಇವನು ಒಂದು ಶೂ ಅಂಗಡಿ ಇಟ್ಕೊಂಡಿದ್ದಾಗ ಇವನು ಗಮನಕ್ಕೆ ಬರೋದು ಈ ಮೆಟಲ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಂತ ಅಲ್ಲೊಂದಿತ್ತು. ಆ ಮೆಟಲ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವರೆಲ್ಲರೂ ದುಡ್ಡಿನವರು. ಅವರು ಅಸೋಸಿಯೇಷನ್ನಲ್ಲಿ ಎಲ್ಲರೂ ದುಡ್ಡು ಮಾಡ್ತಾ ಇದ್ದಾರೆ, ಇವರು ಮೆಟಲ್ ವ್ಯಾಪಾರದಲ್ಲಿ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಈ ಸ್ಕ್ರ್ಯಾಪ್ ಡೀಲಿಂಗಲ್ಲಿ ಹಣ ಮಾಡ್ತಾ ಇದ್ದಿದ್ದು ಇವನಿಗೆ ಕಾಣ್ತು. ಈ ಫ್ಯಾಕ್ಟ್ರಿಗಳಲ್ಲಿ ಸ್ಕ್ರ್ಯಾಪ್ನ, ಈಗ ಸ್ಕ್ರ್ಯಾಪ್ ಡೀಲಿಂಗಲ್ಲಿ ಸಿಕ್ಕಾಪಟ್ಟೆ ಹಣ ಮಾಡ್ತಾ ಇದ್ರು ಇವರು, ಈ ಸ್ಕ್ರ್ಯಾಪ್ ಡೀಲರ್ಸು. ಅವರೆಲ್ಲ ಅದರೊಳಗಿದ್ರು. ಅವರು ಏನು ಇಷ್ಟ ಹಣ ಮಾಡ್ತಾ ಇದ್ದಾರೆ ಅಂದಾಗ ಇವನಿಗೆ ಒಂದೊಂದೇ ಈ ಹಣ ಮಾಡುವ ದಾರಿಗಳು ಇವನಿಗೆ ಕಾಣಿಸ್ತು. ಅದೇನು ಅಂದರೆ, ಬೆಂಗಳೂರು ನಗರದ ರೈಲ್ವೆ ಸ್ಟೇಷನ್ನಲ್ಲಿ ಇಡೀ ಬೆಂಗಳೂರು ನಗರದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಕಳ್ಳರಿಗೆ, ದರೋಡೆಕೋರರಿಗೆ, ಸುಲಿಗೆಗಾರರಿಗೆ, ರೌಡಿಗಳಿಗೆ ಇಸ್ಪಿಟ್ಟಾಡಲಿಕ್ಕೆ ಅಡ್ಡೆಯನ್ನು ರೈಲ್ವೆ ಸ್ಟೇಷನ್ಗಳಲ್ಲಿ ಮಾಡೋರು. ನಿಂತ ರೈಲುಗಳಲ್ಲಿ, ಬೋಗಿಗಳಲ್ಲಿ ಇಸ್ಪಿಟನ್ನು ಆಡಿಸ್ತಾ ಇದ್ರು ಪೊಲೀಸರ ಕಣ್ತಪ್ಪಿಸಿ. ಅದಕ್ಕೆ ಒಂದು ಆಟಕ್ಕೆ ಇಷ್ಟು ಅಂತ ಹಣ ತೆಗೆದು ಶ್ರೀಮಂತರಾಗಿದ್ದರು ಕೆಲವರು. ಅದು ಇವನು ಗಮನಕ್ಕೆ ಬಂತು. ಗೂಡ್ಸ್ ವ್ಯಾಗನ್ಗಳು ಬೆಂಗಳೂರಿಗೆ ಸಾವಿರಾರು ಬರೋದು. ಅದರೊಳಗೆ ಸಿಮೆಂಟು, ಸಕ್ಕರೆ, ಅಕ್ಕಿ, ಕಬ್ಬಣ ಇದು ಭಾಳ ಪ್ರಮುಖವಾಗಿ ಬರ್ತಾ ಇತ್ತು. ಇದನ್ನು ಕಳ್ಳತನ ಮಾಡುವಂಥ ತಂಡುಗಳು ಉಟ್ಕೊಂತು. ಅವರಿಂದ ವಸೂಲಿ ಮಾಡಿ ಶ್ರೀಮಂತರಾದವರು ಬೆಂಗಳೂರು ನಗರದ ದಾದಾಗಳು ಅನ್ನಿಸ್ಕೊಂಡ್ರು. ಇದು ಇವನು ಕಣ್ಣಿಗೆ ಬಿತ್ತು. ಬೆಂಗಳೂರು ನಗರದ ಸುತ್ತಮುತ್ತ ಸಾವಿರಾರು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳಿತ್ತು, ಮತ್ತು ಫ್ಯಾಕ್ಟ್ರಿಗಳಿತ್ತು, ಆ್ಯನ್ಸಿಲರಿ ಯೂನಿಟ್ಗಳಿತ್ತು. ಈ ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಏನು HMT, HAL, ITI, VL ಇದೆಲ್ಲ ಇತ್ತಲ್ಲ, ಇದಕ್ಕೆ ಆ್ಯನ್ಸಿಲರಿ ಯೂನಿಟ್ಸ್ ಅಂತೇಳಿ ಇಂಡಸ್ಟ್ರಿಯಲ್ ಲೇಔಟ್ಗಳು ಪ್ರಾರಂಭ ಆಯಿತು. ಅಲ್ಲಿ ಸ್ಕ್ರ್ಯಾಪ್ ದಂಧೆ ಜೋರಾಯಿತು, ಕಳ್ಳತನ ಜೋರಾಯಿತು. ಇದರೊಳಗೆ ದುಡ್ಡು ಮಾಡಿ ಶ್ರೀಮಂತರಾದಂಥ ರೌಡಿಗಳು ಇವನು ಕಣ್ಣಿಗೆ ಬಿದ್ದರು. ಇವನು ಮೂಲತಃ ರೌಡಿ ಅಲ್ಲ, ಭಾಳ ಪ್ರಚಂಡ ಬುದ್ಧಿವಂತ. ಎಲ್ಲರೂ ಶ್ರೀಮಂತರಾಗಿದ್ರಲ್ಲ, ಇವನು ಬೂಟ್ ಹೌಸಲ್ಲಿ ದಿವಸ ಕೆಲಸ ಮಾಡಿದ್ರು ಅವನಿಗೆ ಸಂಪಾದನೆ ಸಾಲ್ತಾ ಇರಲಿಲ್ಲ. ಆ ಕಾರಣಕ್ಕೆ ಇವನೇನು ಮಾಡ್ದ, ಈ ಮೆಟಲ್ ಮರ್ಚೆಂಟ್ಸ್ ಏನು ಮಾಡ್ತಾರೆ ಅಂತ ಅವ್ರ ಹಿಂದೆ ಬಿದ್ದಾಗ ಇವರು ಈ ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಯಿತು. ಈ ಆಯಿಲ್ ಬಿಸ್ನೆಸ್ ಅಂದರೆ ಏನು, ಎಲ್ಲರೂ ಏನು ತಿಳ್ಕೊತಾರೆ, ಆಯಿಲ್ ಬಿಸ್ನೆಸ್ ಅಂದರೆ ಪೆಟ್ರೋಲು, ಡೀಸೆಲ್ಲು, ಸೀಮೆಣ್ಣೆ ಕದ್ದು ಮಾರಾಟ ಮಾಡೋದು. ಅದರೊಳಗೆ ಇವರು ದಂಧೆ ಮಾಡ್ತಾರೆ ಅಂತ. ಅಲ್ವೇ ಅಲ್ಲ, ಅದು ಫರ್ನೆಸ್ ಆಯಿಲ್ನ ದಂಧೆ. ಪೆಟ್ರೋಲು, ಡೀಸೆಲ್ಲು ಕದಿಯೋರು, ಫರ್ನೆಸ್ ಆಯಿಲ್ನ ದಂಧೆ. ಇದರೊಳಗೆ ಈ ದಂಧೆಯಲ್ಲಿ ಕೇವಲ ರೌಡಿಗಳು ಮಾತ್ರ ಇರಲಿಲ್ಲ, ಅಥವಾ ಈ ದಂಧೆಕೋರರು ಮಾತ್ರ ಇರಲಿಲ್ಲ. ಇದರೊಳಗೆ ತೈಲಾಗಾರಗಳಲ್ಲಿ ಏನು ಇಂಡಿಯನ್ ಆಯಿಲ್ಲು, ಆಮೇಲೆ ಭಾರತ್ ಪೆಟ್ರೋಲಿಯಂ, ಏನೇನು ಪೆಟ್ರೋಲಿಯಂ, ಬರ್ಮಾ ಶೆಲ್ ಅಂತೆಲ್ಲ ಇದ್ದಾಗ ಅಂಥ ಎಲ್ಲ ಕಂಪನಿಗಳ ಅಧಿಕಾರಿಗಳು ಶಾಮೀಲಾಗಿದ್ದರು ಇದರೊಳಗೆ. ಫರ್ನೆಸ್ ಆಯಿಲ್ಗಳು ಹೆಂಗೆ ಕದೀತಾ ಇದ್ರು ಅಂದರೆ, ಮತ್ತು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ, ಆಗ ಸರ್ಕಾರಿ ಫ್ಯಾಕ್ಟ್ರಿಗಳಲ್ಲಿ, ಖಾಸಗಿ ಕಂಪನಿಗಳಲ್ಲಿ, ಡಿಸ್ಟಿಲರಿಗಳಲ್ಲಿ ಈ ಫ್ಯಾಕ್ಟ್ರಿ ನಡಿಬೇಕಾದ್ರೆ ತುಂಬ ಅವಶ್ಯಕವಾದ ರಾ ಮೆಟೀರಿಯಲ್ ಏನು ಅಂದರೆ ಫರ್ನೆಸ್ ಆಯಿಲ್. ಅದು ಸಿಗದಂಗೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡೋರು, ಸಿಗದಂಗೆ ಮಾಡಿ ಅಲ್ಲಿಂದ ಸ್ಟಾಕ್ ಇಲ್ಲ ಅಂತ ಮಾಡಿ ಇವ್ರ ಹತ್ರ ಪರ್ಚೇಸ್ ಮಾಡೋ ಮಟ್ಟಕ್ಕೆ ತಗೊಂಡು ಹೋಗ್ಬಿಡ್ತಾರೆ. ಆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಇವ್ರಿಗೆ ದುಡ್ಡುಗಳು ಶುರುವಾಯಿತು. ಆಮೇಲೆ ಈ ಡಿಸ್ಟಿಲರಿಗಳು, ಈ ಫರ್ನೆಸ್ ಆಯಿಲ್ಗಳು, ಸೋಪ್ ಫ್ಯಾಕ್ಟ್ರಿಗಳು, ಈ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನೇನಿತ್ತೋ, ಫರ್ನೆಸ್ ಇಲ್ಲದೆ ಯಾವ ಫ್ಯಾಕ್ಟ್ರಿ ನಡೀತಾ ಇರಲಿಲ್ಲ ಆಗ. ಈಗ ಯಾವ ಥರ ಇದು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಟೆಕ್ನಾಲಜಿ ಚೇಂಜ್ ಆಗಿದೆ. ಈ ಫರ್ನೆಸ್ ಆಯಿಲಲ್ಲಿ ಬಿಸ್ನೆಸ್ಸಲ್ಲಿ ಇವರು ಹಣ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗೋಯ್ತು ಇವನಿಗೆ. ಇವನು ಅದಕ್ಕೆ ಮೆತ್ತಗೆ ಎಂಟ್ರಿ ಕೊಟ್ಟ. ಶಿವಕುಮಾರ್ ಎಂಟ್ರಿ ಕೊಟ್ಟು ಏನು ಮಾಡ್ದ, ಎಂಟ್ರಿ ಕೊಟ್ಟು ಇದು ಟ್ಯಾಂಕರು ಬರ್ಲಿಕ್ಕೆ ಶುರುವಾಗಿ ಬರ್ತಾ ಇತ್ತಲ್ಲ, ಈ ಆಯಿಲುಗಳು ಎಲ್ಲ ಬೆಂಗಳೂರು ನಗರಕ್ಕೆ ಪೆಟ್ರೋಲುಗಳು, ಡೀಸೆಲ್ಗಳು ಎಲ್ಲ ಬಂದು ಡಂಪ್ ಯಾರ್ಡಲ್ಲಿ ಲಕ್ಷಾಂತರ ಲೀಟ್ರುಗಳು ಬರ್ಲಿಕ್ಕೆ ಶುರುವಾಯಿತು. ಮೊದಲಿಗೆ ಇವ್ರು ಮಾಡಿದ್ದೇನು ಅಂದರೆ, ಈ ಅಧಿಕಾರಿಗಳನ್ನು ಕೈವಶ ಮಾಡಿಕೊಂಡು, ಈಗ ನೋಡಿ, ಒಂದು ಟ್ಯಾಂಕರ್ ಹಿಂಗೆ ಬಂದರೆ 3 ಕಂಪಾರ್ಟ್ಮೆಂಟ್ ಇರುತ್ತೆ. ಇದರೊಳಗೆ 5,000 ಲೀಟ್ರು, ಇದರೊಳಗೆ 5,000 ಲೀಟ್ರು, ಇದರೊಳಗೆ 5,000 ಲೀಟ್ರು, 15,000 ಲೀಟ್ರು ಬರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನು ಒಂದು ಫ್ಯಾಕ್ಟ್ರಿಗೆ ಅನ್ಲೋಡ್ ಮಾಡಬೇಕು. ಫ್ಯಾಕ್ಟ್ರಿ ಅಧಿಕಾರಿಗಳು ಆ ಫರ್ನೆಸ್ ಆಯಿಲು ನಿಮ್ಗೊಂದು ಕೈಗೆ ಅಂಟ್ಬಿಟ್ರೆ ಅದು ಹೋಗೋ ತಾರಿದ್ದಾಗೆ ಕಪ್ಪು ಆಯಿಲ್ ಅದು. ಇವರು ಅನ್ಲೋಡ್ ಮಾಡೋಕ್ಕೆ ಒಳಗೆ ಬಿಡ್ತಾರೆ.
ಅನ್ಲೋಡ್ ಮಾಡಿ 15,000 ಲೀಟರ್ನ ಟ್ಯಾಂಕರ್ ಒಳಗಡೆ ಬರ್ತದೆ, ಗೇಟಲ್ಲಿ ಎಂಟ್ರಿ ಆಗ್ತದೆ. ಆ ಕಡೆದು ಈ ಕಡೆದು ಎರಡನ್ನ ಅನ್ಲೋಡ್ ಮಾಡ್ತಾರೆ. 5,000 ಲೀಟರ್ ಉಳಿಸ್ಕೊಂತಾರೆ. ಇದು ಶಾಮೀಲಾಗ್ತಾನೆ ಅಧಿಕಾರಿ. ತಟ್ಟಿ ನೋಡ್ತಾರೆ, ಇಲ್ಲಿ ಖಾಲಿ ಇದೆ, ಕ್ಲಿಯರ್ ಮಾಡ್ತಾನೆ, ಈ ಲಾರಿ ಬರುತ್ತೆ. ಈ ಲಾರಿ ಹೊರಗಡೆ ಬರುವಾಗ 5,000 ಲೀಟರ್ ಹೊರಗಡೆ ಬಂದಿರುತ್ತೆ. ಇದು ಆ ಮಾಲೀಕನಿಗೆ ಗೊತ್ತಾಗಲ್ಲ, ಫ್ಯಾಕ್ಟ್ರಿ ಮಾಲೀಕನಿಗೆ. ಅವನು 15,000 ರೂಪಾಯಿ ಪೇಮೆಂಟು ಕಂಪ್ನಿ ಕಟ್ತಾನೆ. ಅಲ್ಲಿ ಇಳಿದಿರೋದೆಷ್ಟು? 10,000 ಲೀಟ್ರು. ಇನ್ನು 5,000 ಲೀಟ್ರು ಇವರು ಗೋಡನ್ ಮಾಡಿಕೊಂಡು ಬೇರೆ ಕಡೆ ಇಳಿಸ್ಕೊಂಡ್ರು. ಆಯಿಲ್ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಆಮೇಲೆ ಏನು ಮಾಡಿದ್ರು, ಈ ಕಂಪ್ನಿಯವ್ರಿಗೆ ಹೇಳಿ ಈ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡ್ತಾರೆ ಇವರು. ಕ್ರಿಯೇಟ್ ಮಾಡಿದಾಗ 1 ಲೀಟ್ರ್ ಆಯಿಲ್ಗೆ 100 ರೂಪಾಯಿ ಆದರೆ, ಕಂಪ್ನಿಯಿಂದ ಬರೋದಕ್ಕೆ 100 ರೂಪಾಯಿ ಆದರೆ, ಆಗೆಷ್ಟು ಕಮ್ಮಿ ಇತ್ತು. ಆಯಿಲ್ ಸಿಗೋದಿಲ್ಲ, ಫರ್ನೆಸ್ ನಿಂತೋಗುತ್ತೆ. ಇವ್ರು ಫರ್ನೆಸ್ ಆಯಿಲ್ ಬೇಕೇ ಬೇಕು, ಕೆಲಸ ನಿಂತೋಗುತ್ತೆ. ಇದಾದಾಗ ಇವರು ಕಾಳಸಂತೆಯಲ್ಲಿ ಇದನ್ನು ಮಾರ್ಲಿಕ್ಕೆ ಶುರು ಮಾಡೋರು. 100 ರೂಪಾಯಿ ಇದ್ದಿದ್ದನ್ನು 120ಕ್ಕೆ ಮಾರಕ್ಕೆ ಶುರು ಮಾಡಿದ್ರು. 5,000 ಲೀಟ್ರು ಕಾಳಸಂತೆಯಲ್ಲಿ ಇವರು ಮಾರಕ್ಕೆ ಹೊರಟ್ರೆ ಇವರಿಗೆ ಹೆಚ್ಚಿನ ಹಣ ಬರ್ಲಿಕ್ಕೆ ಶುರು ಆಯಿತು. ಇವರು ಐಷಾರಾಮಿ ಜೀವನಕ್ಕೆ ಇಳಿದುಬಿಟ್ರು ಎಲ್ಲರೂ. ಆ ಬಿಸ್ನೆಸ್ನ ಸಂಪೂರ್ಣ ಹತೋಟಿಗೆ ಕುಮಾರ ಪ್ರಯತ್ನ ಮಾಡಿ ತೆಕ್ಕೆಗೆ ತಗೊಳ್ಬೇಕಾದ್ರೆ ಅವರು ಬಲಾಡಿರಿದ್ರು. ಅದರೊಳಗಿದ್ದವರೆಲ್ಲ ತಮಿಳರೇ ಅದರೊಳಗಿದ್ದಿದ್ದು. ಯಾವುದು ಈ ಮೆಟಲ್ ಮರ್ಚೆಂಟ್ಸ್ ಅಸೋಸಿಯೇಷನಲ್ಲಿ ಹೆಚ್ಚಿನವರು ಅವರೇ ಇದ್ದಿದ್ದು. ಅವ್ರನ್ನೆಲ್ಲ ಕನ್ನಡ ತಮಿಳು ಅದು ಇದು ಅಂತೇಳಿ ತಂದು ರೌಡಿಗಳನ್ನು ಒಂದು ತಂಡವನ್ನು ಕಟ್ಟಿಕೊಂಡು ಆ ರೌಡಿಗಳಿಗೆ ಇವನು ತಿನ್ನಿಸ್ತಾ ಅವ್ರನ್ನ ಬೆಳೆಸ್ತಾ ಇವ್ರನ್ನ ನೋಡಿ ಅವ್ರನ್ನ ಭಯ ಬಿಡಿಸ್ಲಿಕ್ಕೆ ಶುರು ಮಾಡ್ದ. ಎಲ್ಲಿ ತನಕ ಪ್ರಬಲವಾದ ವ್ಯಕ್ತಿ ಅವನಾದ ಅಂದರೆ ರಾಜಕಾರಣಿಗಳು ಅವನಿಗೆ ಡೊಗ್ಗು ಸಲಾಮ್ ಹೊಡಿತಾ ಇದ್ರು, ಪೊಲೀಸ್ ಅಧಿಕಾರಿಗಳು ಡೊಗ್ಗು ಸಲಾಮ್ ಹೊಡಿತಾ ಇದ್ರು, ವಕೀಲರು ಅವನ ದುಡ್ಡಿಗೆ ಡೊಗ್ಗು ಸಲಾಮ್ ಹೊಡಿತಾ ಇದ್ರು. ಆಮೇಲೆ ಇವನ್ನೆಲ್ಲ ದಂಧೆಗಳಿಗೆ ಕೈ ಹಾಕ್ಲಿಕ್ಕೆ ಶುರು ಮಾಡ್ದ. ಪೆಟ್ರೋಲ್ ಬಂಕ್ಗಳು ಪ್ರಾರಂಭ ಮಾಡ್ದ. ಪೆಟ್ರೋಲ್ ಬಂಕ್ಗಳಲ್ಲಿ ಕಲಬೆರಕೆ ಪೆಟ್ರೋಲ್ ಬಂಕ್ ಮಾರಾಟಕ್ಕೆ ಶುರು ಮಾಡ್ದ. ಕಲಬೆರಕೆ ಪೆಟ್ರೋಲ್ ಬಂಕ್ ಅಂದರೆ ಅದೇನು ಎಲ್ಲರೂ ತಿಳ್ಕೊತಾರೆ. ಕಲಬೆರಕೆ ಪೆಟ್ರೋಲ್ ಅಂದರೆ ಅದಕ್ಕೆ ಸೀಮೆಣ್ಣೆ ಅಥವಾ ಇದು ಮಿಕ್ಸ್ ಮಾಡಿ, ಡೀಸೆಲ್ ಮಿಕ್ಸ್ ಮಾಡಿ ಪೆಟ್ರೋಲ್ನ ಮಾರಾಟ ಮಾಡ್ತಾರೆ ಅಂತ ಅಲ್ಲ. ಪೆಟ್ರೋಲ್ ಡೀಸೆಲ್ಗೆ ಸಾಲ್ವೆಂಟ್ ಅಂತೇಳಿ ಈ ಕೆಮಿಕಲ್ ಫ್ಯಾಕ್ಟ್ರಿಗಳೆಲ್ಲ ಇದೆಯಲ್ಲ ಇವತ್ತು, ಈ ದೊಡ್ಡ ದೊಡ್ಡ ಈ ಬಾಂಬೆ ಗಿಂಬೆ ಎಲ್ಲ ಇವತ್ತೆಲ್ಲ ಅವರು ಈ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಾಗ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಕಂಪ್ನಿಗಳು. ಇವರು ಈ ಸಾಲ್ವೆಂಟ್ ಕೆಮಿಕಲ್ನ ಇವರು ಮಾಡಿ ಅದರೊಳಗೊಂದು ಸಾಲ್ವೆಂಟ್ ಅಂತ ಪ್ರಾಡಕ್ಟ್ ಸಿಗುತ್ತೆ. ಆ ಸಾಲ್ವೆಂಟು ಪೆಟ್ರೋಲ್ ಥರ ಬರ್ನ್ ಆಗ್ತಾ ಇತ್ತು. ಅದು ಭಾಳ ಕಡಿಮೆ ರೇಟಿಗೆ ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಉದ್ಯಮಗಳಿಗೆ ಅದನ್ನು ಸಪ್ಲೈ ಮಾಡ್ತಾ ಇದ್ರು ಇವರು. ಆ ಸಾಲ್ವೆಂಟ್ನ ಪೆಟ್ರೋಲಿಗೆ ಮಿಕ್ಸ್ ಮಾಡಿ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲ ಸ್ವಲ್ಪ ಈ ಒಳ್ಳೊಳ್ಳೆ ಪೆಟ್ರೋಲ್ ಬಂಕ್ಗಳು ಈ ನಮ್ಮ ಬೆಂಗಳೂರು ನಗರದಲ್ಲಿ ಭಾಳ ಪ್ರಸಿದ್ಧ ಒಳ್ಳೊಳ್ಳೆ ಹೆಸರಿಟ್ಕೊಂಡಂಥ ಪೆಟ್ರೋಲ್ ಬಂಕ್ಗಳು ಇದನ್ನು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಇವನೇ ಕೆಲವು ಪೆಟ್ರೋಲ್ ಬಂಕ್ಗಳನ್ನು ಪರ್ಚೇಸ್ ಮಾಡ್ದ, ಲೀಸಿಗೆ ತಗೊಂಡ. ಈ ಕಲಬೆರಕೆ ಪೆಟ್ರೋಲ್ಗಳನ್ನು ಮಾರಕ್ಕೆ ಶುರು ಮಾಡ್ದ. ಇವನಿಗೆ ಬೆಂಬಲ ಸಿಕ್ಕಿದ್ದು ತೈಲ ಕಂಪನಿಗಳ ಅಧಿಕಾರಿಗಳು. ಇಂಜಿನೇ ಕಾರೇ ಹಾಳಾಗುತ್ತೆ, ಕಾರು ಕಾಲಕ್ರಮೇಣ ಹಾಳಾಗುತ್ತದು. ಇದು ಜನಗಳಿಗೆ ಗೊತ್ತಾಗುವಷ್ಟರೊಳಗೆ, ಪೊಲೀಸರಿಗೆ ಗೊತ್ತಾಗುವಷ್ಟರೊಳಗೆ ಇವನು ಬೆಳೆದ್ಬಿಟ್ಟ, ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟ. ಪೊಲೀಸರಿಗೆ ಗೊತ್ತಾದ ಮೇಲೆ ಪೊಲೀಸರು ದಾಳಿಗಳು ಶುರು ಮಾಡಿದ್ರು. ಕೆಲವು ಪೊಲೀಸರನ್ನ ಒಳಗಾಕೊಂಡ. ಇವ್ರನ್ನ ಮುಟ್ಟಿದ್ರೆ ವಕೀಲರುಗಳು ತಂಡನೆ ಬಂದ್ಬಿಡೋದು. ಆಮೇಲೆ ಈ ರೌಡಿಗಳನ್ನ ಬೆಳೆಸ್ಲಿಕ್ಕೆ ಶುರು ಮಾಡಿದ್ರು. ನಾನು ಹೇಳ್ತೀನಲ್ಲ, ಬಹಳ ವಿಚಿತ್ರ ವ್ಯಕ್ತಿತ್ವದ ರೌಡಿ ಅವನು. ಒಬ್ಬರಿಗೆ ದಪ್ಪ ಜೋರಾಗಿ ಬೈದವನಲ್ಲ, ಒಬ್ಬರು ಕಪಾಳು ಕೊಡ್ದವನಲ್ಲ. ಸುಮ್ಮನೆ ಅವ್ನ ಕೊಲೆ ಕೇಸ್ಗಳಲ್ಲಿ ಭಾಗಿಯಾದಂತ ಅವನ ಹೆಸರು ಬಂದಿರಬಹುದೇ ಹೊರತು ಅವ್ನು ಎಲ್ಲೂ ಹೋಗಿ ಒಬ್ಬನಿಗೆ ಒಂದು ಸಣ್ಣ ಗೀರು ಹಾಕಿಲ್ದಿರೋಂಥ ಒಬ್ಬ ರೌಡಿ. ಎಲ್ಲಿ ತನಕ ಅಂದರೆ ಅವ್ನು ಎಲ್ಲಿ ತನಕ ಪ್ರಭಾವಿ ಆಗಿದ್ದ ಅನ್ನೋಕೆ ಒಂದು ಉದಾಹರಣೆ ಕೊಡ್ತೀನಿ. ಈ ರೈಲ್ವೆ ಸ್ಟೇಷನ್ಗಳಲ್ಲಿ ದಂಧೆಗಳು ಆಗಿ ಕೊಲೆಗಳೆಲ್ಲ ಆಗಕ್ಕೆ ಶುರು ಆಯಿತು. ಕೊಲೆ ಆದಾಗ ಈ ಕೊಲೆ ಪ್ರಕರಣಗಳಲ್ಲಿ ರೌಡಿಸಮ್ ಆವಾಗ ಕೊತ್ವಾಲೊಂದೊಂದು ತಂಡ ಶುರು ಆಯಿತು, ಜೈರಾದೊಂದು ತಂಡ ಶುರು ಆಯಿತು. ಎಲ್ಲರೂ ಆಯಿಲ್ ಬಿಸ್ನೆಸ್ ಕಿತ್ಕೋಬೇಕು ಇವನಿಂದ ಅಂತ ಇವನಿಂದೇನೆ ಒಂದು ದೊಡ್ಡ ತಂಡ ನಿಂತ್ಕೊಂತು. ಇವನು ರೌಡಿ ಅಲ್ದಿರೋನಿಂದ ಒಂದು ದೊಡ್ಡ ರೌಡಿಗಳ ತಂಡ ನಿಂತ್ಕೊಂತು. ಭಯಂಕರ ರೌಡಿಗಳು ಇವನ ಜೊತೆ ನಿಂತ್ಕೊಂಡ್ರು. ಇವನು ಎಲ್ಲಿ ತನಕ ಪ್ರಭಾವಿ ಆಗ್ಬಿಟ್ಟ ಅಂದರೆ, ಒಂದು ಕೊಲೆ ಪ್ರಕರಣ ಆದ ತಕ್ಷಣ ಒಂದು FIR ಅಂತ ದಾಖಲಾಗುತ್ತೆ. ಪ್ರಥಮ ವರ್ತಮಾನ ವರದಿ ನ್ಯಾಯಾಲಯಕ್ಕೆ ಹೋಗುತ್ತೆ, ಮೊದಲನೇ ಕಾಪಿ. ಇನ್ನೊಂದು ಕಾಪಿ ಎಕ್ಸ್ಪ್ರೆಸ್ ರಿಪೋರ್ಟ್ ಅಂತ ಹೇಳಿ ಕಮಿಷನರ್ ಕಚೇರಿಗೆ ಹೋಗ್ತಾ ಇತ್ತು. ಕಮಿಷನರ್ ಅದನ್ನು ಓಪನ್ ಮಾಡೋ ಮುಂಚೆ ಇವನಿಗೆ ಮಾಹಿತಿ ಹೋಗ್ತಾ ಇತ್ತು. ಅವಾಗ ನೋಡಿ, ಮೊಬೈಲ್ ಇಲ್ಲ, ಬೇರೆ ವ್ಯವಸ್ಥೆನೇ ಇಲ್ಲ, ಬರೀ ಟೆಲಿಫೋನ್ ಒಂದೇ. ಕಮಿಷನರ್ ಅವ್ರು ಬೆಳಿಗ್ಗೆ ನೋಡೋ ಮುಂಚೆ, ಕಂಟ್ರೋಲ್ ರೂಮ್ನವರು ಕಮಿಷನರ್ಗೆ ಅದನ್ನು ಕೊಡೋ ಮುಂಚೆ ಆ ವರದಿ ಇವನ್ಗೆ ಹೋಗೋದು. ಆ ವರದಿಲಿ ಇಂಥ ಹೆಸರಿದೆ ಅಂದಾಗ ಅದನ್ನು ವಾಪಸ್ ತರಿಸಿ ಬೇರೆ ಹೆಸರು ಹಾಕ್ಸೋ ಅಷ್ಟು
ತಿದ್ದಿಸೋಷ್ಟು ಪ್ರಭಾವಿ ಆಗ್ಬಿಟ್ಟು ಕಮಿಷನರ್ ಆಫೀಸಲ್ಲಿ ಇದ್ದಂಥ ಸೂಪರ್ಡೆಂಟು ಇವನ ಅಡಿಯಾಳಾಗಿರ್ತಾನೆ, ವಕೀಲರು ಅದಕ್ಕೆ ಭಾಗಿಯಾಗಿರ್ತಾರೆ, ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿರ್ತಾರೆ, ನ್ಯಾಯಾಂಗ ವ್ಯವಸ್ಥೆಯ ಅಧಿಕಾರಿಗಳು ಇವನಿಗೆ ಮಾಹಿತಿ ಕೊಡೋರು ಇದು ಬಿಟ್ಟಿರ್ತಾರೆ. ಅಂದರೆ ಅವನು ಪ್ರಭಾವಿ ಭೂಗತ ಲೋಕದ ಡಾನ್ ಆಗಿಬಿಡ್ತಾನೆ. ಆಮೇಲೆ ಆ ಡಾನ್ಗಿರಿಯನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಅವನು ವ್ಯವಸ್ಥಿತವಾಗಿ ಅವ್ರ ವಿರುದ್ಧ ಕೈ ಜೋಡಿಸ್ತಾನೆ. ಆ ಕಾಲಘಟ್ಟಕ್ಕೆ ಈ ಇಡೀ ದಂಧೆಯನ್ನು ತಮ್ಮ ವಶಕ್ಕೆ ತಗೊಳ್ಬೇಕು ಅಂಥೇಳಿ ಆ ಕೊತ್ವಾಲ್ ರಾಮಚಂದ್ರನ ತಂಡ ಅಥವಾ ಜಯರಾಜನ ತಂಡ ಒಬ್ರಿಗೊಬ್ರು ಜಿದ್ದಾಜಿದ್ದಿಲಿ ಓಡಾಡ್ತಾ ಇರಬೇಕಾದ್ರೆ ಇವನು ಒಂದ್ಸಲಿ ಅವ್ರ ಕಡೆ ಸೇರ್ಕೊತಾನೆ, ಒಂದ್ಸಲಿ ಇವನ ಕಡೆ ಸೇರ್ಕೊಳ್ತಾನೆ. ಆವಾಗ ನಡೀತಾ ಇದ್ದಂಥ ಎಲ್ಲ ಕಾಲದಂಧೆಗಳಲ್ಲಿ ಇವನು ಕೈ ಹಾಕ್ತಾನೆ. ಅದರೊಳಗೆ ಕ್ಯಾಸೆಟ್ ದಂಧೆ, ವಿಡಿಯೋ ಪ್ಯಾರ್ಲರ್ಗಳ ದಂಧೆ, ದೊಡ್ಡದು, ಆಗಿನ ಕಾಲಕ್ಕೆ ದೊಡ್ಡದು. ವಿಡಿಯೋ ಪ್ಯಾರ್ಲರ್ಗಳ ದಂಧೆ, ಆಮೇಲೆ ವಿಡಿಯೋ ಪ್ಯಾರ್ಲರ್ಗಳಲ್ಲಿ ಅಶ್ಲೀಲ ಚಿತ್ರ ನೋಡಿಸುವಂಥ ದಂಧೆ, ಆಮೇಲೆ ಈ ಇಸ್ಪಿಟ್ ಕ್ಲಬ್ಬುಗಳು, ರೇಸ್ ಕೋರ್ಸಲ್ಲಿ ಬ್ಲ್ಯಾಕ್ ಬುಕ್ಕೀಸ್ ಅಂತ ಆಥರೈಸ್ಡ್ ಬುಕ್ಕೀಸ್ ಬಿಟ್ಬಿಟ್ಟು ಬೇರೆಯವರು ಅಲ್ಲಿ ಹಣ ಪಂಥ ಕಟ್ಟಿಸ್ಕೊಳ್ತಾ ಇದ್ರು. ಟ್ಯಾಕ್ಸೇ ಇಲ್ಲ ಅದರೊಳಗೆ. ಈಗ ಹೆಂಗೆ ಅಂದರೆ, ಈಗ ರೇಸ್ ಕೋರ್ಸಲ್ಲಿ ಏನು ಆನ್ಲೈನ್ ಬುಕ್ಕಿಂಗ್ ಅಂತ ಇವಾಗ ಮಾಡ್ತಾ ಇದ್ದಾರಲ್ಲ, ಬುಕ್ಕೀಸ್ ಇರ್ತಾರೆ, ಅವ್ರು ರಿಜಿಸ್ಟರ್ಡ್ ಬುಕ್ಕೀಸ್ ಇರಬೇಕು, ಆ ಗೆದ್ದವ್ರಿಗೆ ಇಷ್ಟು ಟ್ಯಾಕ್ಸ್ ಹಿಡಿದು ಕೊಡೋದು. ಇಲ್ಲಿ ಇವರು ಟ್ಯಾಕ್ಸ್ ಇಲ್ಲ, ಏನೂ ಇಲ್ಲ, ಇವರೇ ಅಲ್ಲಿ ರೇಸ್ ಕೋರ್ಸಲ್ಲಿ ಇರ್ತಾರೆ, ಅವರೇ ಬೆಟ್ಟಿಂಗ್ ತಗೊಳ್ತಾರೆ. ಬೆಟ್ಟಿಂಗ್ ತಗೊಂಡು ನೀವು ರೇಸ್ ಕೋರ್ಸಲ್ಲಿ ಬೆಟ್ಟಿಂಗ್ ತಗೊಂಡ್ರೆ ನೀವು ಗೆದ್ದರೆ ನೀವು ಅದರೊಳಗೆ 30% ಅಷ್ಟು ಟ್ಯಾಕ್ಸ್ ಕಟ್ಬಿಟ್ಟು ನಿಮಗೆ ಮಿಕ್ಕಿದ ದುಡ್ಡು ಬರುತ್ತೆ. ಇವ್ರು ಹಂಗಲ್ಲ, ಇವರು ಟ್ಯಾಕ್ಸೇ ಇಲ್ಲ. ಗೆದ್ದರೆ ನೀವು 1000 ರೂಪಾಯಿ ಗೆದ್ದರೆ 1000 ರೂಪಾಯಿ ನಿಮ್ಮ ವಶಕ್ಕೆ ಬರುತ್ತೆ, ಅವ್ರ ಹತ್ರ ಗೆದ್ದರೆ 700 ರೂಪಾಯಿ ಬರುತ್ತೆ ನಿಮಗೆ. ಈ ದಂಧೆಲೂ ಇವನು ಭಾಗಿಯಾಗ್ತಾನೆ. ಆಮೇಲೆ ಏನು ಪೆಟ್ರೋಲ್ ಬಂಕ್ಗಳು ತಗೊಳ್ತಾನೆ, ಚಲನಚಿತ್ರ ಪ್ರೊಡ್ಯೂಸ್ ಮಾಡ್ತಾನೆ, ಸಿನಿಮಾದಲ್ಲಿ ದುಡ್ಡು ತಗೊಳ್ತಾನೆ. ಆಮೇಲೆ ಅವನು ಒಂದು ತಮಿಳ್ ಚಿತ್ರದಲ್ಲಿ ಮಾಡಿರ್ತಾಳೆ, ಅದರೊಳಗೊಂದು ಅರೆನಗ್ನ ಸ್ಥಿತಿಯಲ್ಲಿ ಆಕೆದೊಂದು ಸ್ನಾನ ಮಾಡುವ ಒಂದು ದೃಶ್ಯ ಇದೆ ಅಂದಾಗ ಇಡೀ ಚಿತ್ರವನ್ನು ನೆಗೆಟಿವ್ ಸಮೇತ ಖರೀದಿ ಮಾಡಿ ಅದನ್ನು ಸುಟ್ಟಾಕ್ತಾನೆ ಇವನು. ಅಂದರೆ ಅಷ್ಟು ದುಡ್ಡು ಇವನು ತಗೊಂಡ್ಬಿಟ್ಟಿರ್ತಾನೆ. ಅವಾಗ ಸಿನಿಮಾ ರಂಗದೇ ದೊಡ್ಡ ದುಡ್ಡು. ಈ ರೇಸು ನಾನು ಹೇಳ್ತೀನಲ್ಲ, ಅವನು ಈ ಭೂಗತ ಲೋಕಕ್ಕೆ ಒಂದು ವಿಶಿಷ್ಟವಾದ ಮಾದರಿ. ಅಂಥವನು ಭೂಗತ ಲೋಕವನ್ನು ಕೆಲವಾರು ವರ್ಷಗಳು ಆಳ್ಬಿಡ್ತಾನೆ. ಆಳಿದಾಗ ಈ ಕೊತ್ವಾಲ್ ರಾಮಚಂದ್ರ ಅವನು ಇದೆಲ್ಲ ಗೊತ್ತಾಗುತ್ತೆ. ತಾನು ಇದನ್ನೆಲ್ಲ ಕಬ್ಜಾ ಮಾಡಬೇಕು ಅಂತ ಕೊತ್ವಾಲ್ ರಾಮಚಂದ್ರನ ಜೊತೆ ಇದ್ದಂಥವರು ಒಂದೆಲ್ಲ ಬಲಾಢ್ಯರು ಇದ್ದಿದ್ದು, ಎಲ್ಲ 6 ಅಡಿ ಇರಬೇಕು, 5 ಅಡಿ ಇರಬೇಕು. ಅವರಲ್ಲಿ ರಾಜಕಾರಣದಲ್ಲೂ ಗುರುತಿಸ್ಕೊಂಡಿರೋರು ಭಾಳ ಜನ ಇದ್ದಾರೆ. ಜಯರಾಜ್ ಬೆಳೆದು ಬಂದ ರೀತಿ, ಅವನಿಗೆ ರಾಜಕಾರಣಿಗಳ ಬೆಂಬಲ, ಅವನ ಜೊತೆ ಗುರುತಿಸ್ಕೊಂಡವರೇ ಬೇರೆಯವರಿದ್ದಾರೆ. ಇವನು ಎಲ್ಲ ವಲಯದಲ್ಲೂ ಗುರುತಿಸ್ಕೊಂಡಂಥ ವ್ಯಕ್ತಿ. ಅಂದರೆ ಇವನೇನು ಮಾಡ್ತಾ ಇದ್ದ, ಇವರಿಬ್ಬರಿಗೆ ಕಿತಾಪತಿ ತಂದಿಟ್ಟು ತಾನು ಇದನ್ನು ಸಂಪೂರ್ಣ ತನ್ನ ಹದ್ದುಬಸ್ತಿಲಿ ತಗೊಳ್ಬೇಕಾದಂಥ ಪ್ರಯತ್ನ ಮಾಡ್ತಾ ಇರೋಂಗೆ ಜಯರಾಜ್ಗೂ ಕೊತ್ವಾಲನ್ಗೆ ಮಿತಿಮೀರಿ ಹೋಗ್ಬಿಡುತ್ತೆ. ಒಬ್ರಿಗೊಬ್ರು ಕತ್ತಿ ಮುಸ್ಕೊಂಡು ಇವ್ನು ಅವ್ನು ಕೊಲ್ಲಬೇಕು, ಅವ್ನು ಇನ್ನು ಕೊಲ್ಲಬೇಕು ಅಂತ ಹೇಳಿದಾಗ ಜಯರಾಜು ಕೋರ್ಟ್ನಲ್ಲಿ ಹಲ್ಲೆ ಮಾಡಿ, ತಿಗಳರಪೇಟೆ ಗೋಪಿ ಮೇಲೆ ಹಲ್ಲೆ ಮಾಡಿ ಕೇಸಲ್ಲಿ ಜಯರಾಜು ಶಿಕ್ಷೆ ಆಗುತ್ತೆ. ಜಯರಾಜಿಗೆ 7 ವರ್ಷ ಶಿಕ್ಷೆ ಆಗುತ್ತೆ. ಎಲ್ಲಿ? ಸೆಷನ್ಸ್ ನ್ಯಾಯಾಲಯದಲ್ಲಿ. ಯಾಕೆಂದರೆ ನ್ಯಾಯಾಧೀಶರೇ ಅದಕ್ಕೆ ಸಾಕ್ಷಿದಾರರು. 7 ವರ್ಷ ಶಿಕ್ಷೆ ಆದಾಗ ಅವನು ಅಪೀಲ್ ಹೋಗ್ತಾನೆ, ನನಗೆ ಇದು ಖುಲಾಸೆ ಮಾಡಬೇಕು ಅಂತ. ಹೈಕೋರ್ಟಲ್ಲಿ ಆ ಅಪೀಲು 10 ವರ್ಷಕ್ಕಾಗ್ಬಿಡುತ್ತೆ. ಅವನು ಜೈಲಿಗೆ ಹೋದ ತಕ್ಷಣ ಇಲ್ಲಿ ಇವರಿಬ್ಬರದು ಪ್ರಾಬಲ್ಯ ತಿರುಗಾ ಶುರು ಆಗುತ್ತೆ. ಕೊತ್ವಾಲ್ ರಾಮಚಂದ್ರ ಮಿತಿ ಮೀರಿ ಬೆಳೆದು ಬಿಟ್ಟಿರ್ತಾನೆ. ಆಯಿಲ್ ಕುಮಾರು ತನ್ನ ಬಿಸ್ನೆಸ್ಸಲ್ಲಿ ಇವನಿಗೆ ಎಷ್ಟು ಪಾಲು ಕೊಡೋಂಗೆ ಕೊಟ್ಟು ಜಯರಾಜ್ಗೂ ಜೈಲಲ್ಲಿದ್ದರೂ ಪಾಲು ತಲುಪಿಸ್ತಾ ಇರ್ತಾನೆ. ಅಂದರೆ ಅವನು ಯಾರನ್ನೂ ಬಿಟ್ಕೊಡೋಕ್ಕೆ ತಯಾರಿಲ್ಲ, ಯಾರನ್ನೂ ಬೆಳೆಯೋಕ್ಕೂ ಬಿಡಲಿಲ್ಲ. ಆ ನಂತರದ ಘಟನಾವಳಿಗಳು ತುಂಬ ನಡೀತದೆ. ಬೆಂಗಳೂರು ಭೂಗತ ಲೋಕದಲ್ಲಿ ಕೊಲೆಗಳ ಮೇಲೆ ಕೊಲೆ ನಡೆಯುತ್ತೆ, ಹೊಡೆದಾಟಗಳ ಮೇಲೆ ಹೊಡೆದಾಟಗಳು ನಡೆಯುತ್ತೆ. ಇದೆಲ್ಲ ನಡೀತಾ ಜಯರಾಜು ಹೊರಗಡೆ ಬರ್ತಾನೆ. ಜಯರಾಜು ಹೊರಗಡೆ ಬಂದಾಗ ಇಡೀ ಎಲ್ಲ ಬಿಸ್ನೆಸ್ ದಂಧೆಯನ್ನು ತನ್ನ ವಶಕ್ಕೆ ಕೊಡಬೇಕು ಅಂತ ಕೇಳ್ತಾನೆ. ಆಗ ಕೊತ್ವಾಲ್ ರಾಮಚಂದ್ರ, ಆಯಿಲ್ ಕುಮಾರ್ ಒಂದಾಗ್ತಾರೆ. ಈ ಎಲ್ಲಿ ತನಕ ಇವನು ಕುತಂತ್ರಗಳನ್ನ ಮಾಡ್ತಾನೆ ಆಯಿಲ್ ಕುಮಾರ ಅಂದರೆ, ಜಯರಾಜ್ ಪರ ಇದ್ದಂಗೆ ಅವನ ಹತ್ರ ನಡ್ಕೊಳ್ತಾ ಇರ್ತಾನೆ, ಕೊತ್ವಾಲ್ನ ಪರ ಇದ್ದಂಗೆ ಅವನ ಹತ್ರ ನಡ್ಕೊಳ್ತಾ ಇರ್ತಾನೆ. ಜಯರಾಜ್ಗೂ ಈ ದಂಧೆಯನ್ನು ಸಂಪೂರ್ಣ ಈ ಆಯಿಲ್ ಕುಮಾರ್ ನಡೆಸ್ತಾ ಇದ್ದಂಥ ಎಲ್ಲ ದಂಧೆಗಳನ್ನು ಜಯರಾಜ್ ತನ್ನ ವಶಕ್ಕೆ ತಗೋಬೇಕು ಅಂತ ಅವನು ತಂಡ ಪ್ರಯತ್ನ ಮಾಡ್ತಾ ಇರುತ್ತೆ.
ಕೊತ್ವಾಲ್ ರಾಮಚಂದ್ರ ಇದನ್ನೆಲ್ಲ ತಾನು ಪಡಿಬೇಕು ಅಂಥೇಳಿ ಅವನ ತಂಡ ಮತ್ತು ಅವನು ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ಕಾಲಘಟ್ಟದಲ್ಲಿ ಏನಾಗುತ್ತೆ, ಮೊದಲಿಗೆ ಕೊತ್ವಾಲ್ ರಾಮಚಂದ್ರನ ಕೊಲೆ ಆಗುತ್ತೆ. ಕೊತ್ವಾಲ್ ರಾಮಚಂದ್ರನ ಕೊಲೆ ಎಲ್ಲರೂ ಜಯರಾಜ್ ಮಾಡಿಸ್ತಾ, ಆಯಿಲ್ ಕುಮಾರ ಮಾಡಿಸ್ತಾ. ಕೊತ್ವಾಲ್ ರಾಮಚಂದ್ರನ ಕೊಲೆ ಆಗಿದ್ದೇ ಬೇರೆ ಕಾರಣಕ್ಕೆ ಅಳ್ಳಾಳ ಸಂದ್ರದಲ್ಲಿ ಕೊಲೆ ಆಗುತ್ತೆ. ಅಳ್ಳಾಳ ಸಂದ್ರದಲ್ಲಿ ಕೊಲೆ ಮಾಡಿದವರು ಕೊಲೆ ಮಾಡಿ ಇದನ್ನು ಅರಗಿಸ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ. ಅದರೊಳಗೆ ಕೊತ್ವಾಲ್ನ ಬಲಗೈ ಬಂಟ ಸೀತಾರಾಮ್ ಶೆಟ್ಟಿನೂ ಇನ್ವಾಲ್ವ್ ಆಗಿಬಿಟ್ಟಿರ್ತಾನೆ. ಸೀತಾರಾಮ್ ಶೆಟ್ಟಿಯೇ ಕೊತ್ವಾಲನಿಗೆ ಮೊದಲನೇ ಏಟು ಹೊಡಿಯೋಂಥ ರೋಡಿ. ಅವನ ಜೊತೆ ಇದ್ದ ವರದರಾಜ್ ನಾಯಕ್ ಆಗಲಿ, ಅಗ್ನಿ ಶ್ರೀಧರ್ ಆಗಲಿ, ಅಮಾನುಲ್ಲಾ ಅಲಿಯಾಸ್ ಬಚ್ಚನ್ ಆಗಲಿ, ಅಥವಾ ತುಮಕೂರಿನ ಕಿಟ್ಟಿ ಆಗಲಿ, ಯಾರೂ ಮಾಡಿರಲ್ಲ. ಕಿಟ್ಟಿ ಕೊತ್ವಾಲನ ಮಹಾನ್ ನಂಬಿಕಸ್ಥ ಬಂಟ. ತುಮಕೂರಿನವನು, ಇವನಲ್ಲ, ಬೆಂಗಳೂರಿನವನಲ್ಲ. ಆಮೇಲೆ ಆ ಕೊಲೆ ಪ್ರಕರಣದಲ್ಲಿ ಅವರಿಗೆ ಆ ಶಕ್ತಿನೂ ಇರೋದಿಲ್ಲ, ಅದನ್ನ ಏನು ಮಾಡಬೇಕು ಅಂತ ಗೊತ್ತಿರೋಲ್ಲ. ಆ ಶವವನ್ನು ಜಯರಾಜ್ಗೆ ಒಪ್ಪಿಸ್ತಾರೆ. ಇವನು ಎಂಥ ಹುಂಬ ಇದ್ದಾನೆ ಜಯರಾಜ್ ಅಂದರೆ, ಆ ಶವವನ್ನು ಇಟ್ಕೊಂಡು ಅರ್ಧ ದಿನ ಓಡಾಡಿದ್ದಾನೆ ಬೆಂಗಳೂರು ತುಂಬ. ಅವನು ಆ ಶವವನ್ನು ಹಣ ಕೊಟ್ಟು ಪಡಿತಾನೆ. ಅದನ್ನು ಕೆಲವರು ಅವನ್ನ ಸುತ್ತ ಇರೋರು, ಇಲ್ಲ ನಾವು ಡಾನ್ ಆಗಬೇಕಾದ್ರೆ ನಾವೇ ಹೊಡೆದಿದ್ದೀವಿ ಅಂತ ಆಗಬೇಕು, ಇದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಬಿಸಾಕ್ಬಿಟ್ಟು ನಾವು ಮೆರೆಯೋಣ ಅಂತ ಹೇಳ್ಕೊಡ್ತಾರೆ. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಬಿಸಾಕ್ಬಿಟ್ಟು ನಾವು ಮೆರೆಯೋಣ, ಆಗ ಇಡೀ ಬೆಂಗಳೂರು ನಮ್ಮನ್ನು ನೋಡಿದ್ರೆ ಎದುರುತ್ತೆ ಅಂತಾರೆ ಕೆಲವರು ಹುಂಬರು, ಅವನ ಜೊತೆ ಇರೋ ಸಹಚರರು. ಆಮೇಲೆ ಕೆಲವರು ಹೇಳ್ತಾರೆ, ಇಲ್ಲ ನಾವು ಇನ್ನೂ ತಾಕತ್ತಾಗಿ ತೋರಿಸ್ಬೇಕು ಅಂದರೆ ಕಮಿಷನರ್ ಆಫೀಸ್ ಕಾಂಪೌಂಡ್ ಒಳಗೆ ಬಿಸಾಕ್ಬಿಡ್ಬೇಕು ಇದನ್ನು ಅಂತ ಹೇಳ್ತಾರೆ. ಇವನು ಹೆಣ ಪಡೀಲಿಕ್ಕೆ ಎದುರ್ಕೊಂಡು 3 ದಿವಸ ಬೆಂಗಳೂರು ನಗರದ 100 ಜನ ರೌಡಿಗಳನ್ನು ಸತ್ಕಾರ್ ಹೋಟ್ಲಲ್ಲಿ ಇಟ್ಕೊಂಡು ಇವನು ಅವ್ರ ಮಧ್ಯ ಕೂತ್ಕೊಂಡು ಈಚೆ ಬಂದಿರಲಿಲ್ಲ ಜಯರಾಜ್. ಕೊತ್ವಾಲ ಸತ್ತಿಲ್ಲ, ಕೊತ್ವಾಲ್ನಾಗ ಅಷ್ಟು ಸುಲಭವಾಗಿ ಹೊಡಿಯೋಕ್ಕಾಗಲ್ಲ, ಕೊತ್ವಾಲ್ ಪ್ಲ್ಯಾನ್ ಮಾಡಿದ್ದಾನೆ ಯಾರನ್ನೋ ಸಾಯಿಸಿದ್ದು ಕೊತ್ವಾಲನ ಬಾಡಿ ಅಂದು ನಾವು ತಗೊಳಕ್ಕೆ ಹೋಗುವಾಗ ಅಟ್ಯಾಕ್ ಮಾಡ್ತಾನೆ ಅಂತ. ಯಾಕಂದರೆ ಕಾನಿಷ್ಕ ಅಟ್ಯಾಕ್ ಆಗಿರೋದು ಗೊತ್ತಿದೆ, ಬೇರೆ ಬೇರೆ ಅಟ್ಯಾಕ್ಗಳಲ್ಲಿ ಅವನು ತಪ್ಪಿಸ್ಕೊಂಡಿರೋದಿದೆ, ಇವನು ತಪ್ಪಿಸ್ಕೊಂಡಿರೋದೆ. ಇದು ಒಬ್ರಿಗೊಬ್ರು ನಂಬಿಕೆ ಇರಲಿಲ್ಲ. ಆಮೇಲೆ ಅಳ್ಳಾಳ ಸಂದರ್ಭದ ಹತ್ರ ಬಾಡಿನ ತಗೊಂಡು ಬರ್ತಾರೆ. ಆಮೇಲೆ ಸಂಪಂಗೆರೆ ಅಂತ ಹಳ್ಳಿ, ಈ ತಮಿಳುನಾಡಿನ ಹೊಸೂರು, ಕರ್ನಾಟಕದ ಒಂದು ಬಾರ್ಡರ್ ಪ್ರದೇಶದಲ್ಲಿ ಆ ಮಧ್ಯದಲ್ಲಿ ಸಂಪಂಗೆರೆ ಅಂತ ಹಳ್ಳಿ. ಈ ಸಂಪಂಗೆರೆ ಹಳ್ಳಿಲಿ ಇದನ್ನು ವಿಲೇವಾರಿ ಮಾಡ್ತಾರೆ, ಹೆಣನ, ಕೊತ್ವಾಲ್ ರಾಮಚಂದ್ರನ ಹೆಣ. ಅಲ್ಲಿಂದ ಜಯರಾಜ್ ಆ ಕೇಸಲ್ಲಿ ಅವನ್ನ ಅರೆಸ್ಟ್ ದಸ್ತಗಿರಿ ಮಾಡ್ತೀವಿ. ಆ ತಂಡದಲ್ಲಿ ನಾನು ಇದ್ದೆ. ಆ ಕೇಸು ದಸ್ತಗಿರಿ ಆದಮೇಲೆ ಅಲ್ಲಿಂದ ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋದಾಗ ಇವನು ತಿರ್ಗ ಪ್ರಬಲವಾಗ್ತಾನೆ. ಯಾರು? ಒಂದು ಶತ್ರು ನಾಶ ಆದ, ಕೊತ್ವಾಲ್ ರಾಮಚಂದ್ರ ಇಲ್ಲ. ಇನ್ನೊಬ್ಬ ಶತ್ರು ಜೈಲಿಗೆ ಹೋಗಿದ್ದಾನೆ. ಇವನು ಆಯಿಲ್ ಕುಮಾರ ಬಲಾಡಿನಾಗ್ಬಿಟ್ಟ. ಇವನಿಗೆ ಎಲ್ಲ ವಲಯಗಳ ಸಪೋರ್ಟು ಸಿಕ್ಬಿಡ್ತು. ಚಿತ್ರರಂಗದ ಸಪೋರ್ಟು, ಭೂಗತ ಲೋಕದ ಸಪೋರ್ಟು, ಇಡೀ ನ್ಯಾಯಾಂಗ ವ್ಯವಸ್ಥೆ ಅಂದರೆ ವಕೀಲರ ಸಪೋರ್ಟು, ಪೊಲೀಸ್ ವ್ಯವಸ್ಥೆಯಲ್ಲಿ ಸಪೋರ್ಟು, ಮಾಧ್ಯಮಗಳು ಎಲ್ಲವೂ ಸಿಕ್ಬಿಡ್ತು ಇವನಿಗೆ. ಇವನು ಡಾನ್ ಆಗಿ ಮೆರೀಲಿಕ್ಕೆ ಶುರು ಮಾಡ್ದ. ಜಯರಾಜು ಹೊರಗಡೆ ಬರಲಿಕ್ಕೆ ಶುರು ಮಾಡ್ದ. ಇದು ಕೇಸುಗಳು ಖುಲಾಸೆ ಆದಮೇಲೆ ಹೊರಗಡೆ ಬಂದ ತಕ್ಷಣ ಇವನು ಇದೆಲ್ಲವನ್ನ ಬಡ್ಡಿ ಸಮೇತ ವಸೂಲಿ ಮಾಡೋಕ್ಕೆ ಹೋದ. ಆಗ ಜಯರಾಜನ್ನು ಕೊಲೆ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದು ಇವನು ಮುತ್ತಪ್ರೈ ಜೊತೆ ಶಾಮೀಲಾಗಿ ಬಾಂಬೆ ಮತ್ತು ಬೇರೆ ಮಂಗಳೂರಿನ ರೌಡಿಗಳನ್ನು ಬೆಂಗಳೂರಿಗೆ ಕಳಿಸಿ ಇವನು ಪಾತ್ರ ಇಲ್ದಂಗೆ ನೋಡಿಕೊಂಡು, ಮುತ್ತಪ್ರೈ ಪಾತ್ರ ಇಲ್ದಂಗೆ ನೋಡಿಕೊಂಡು ಆ ಕೇಸ್ನಲ್ಲಿ ಜಯರಾಜ್ನ ಕೊಲೆ ಆಗುತ್ತೆ. ಅದರೊಳಗೆ ಎಲ್ಲರೂ ಖುಲಾಸೆ ಆಗ್ತಾರೆ. ಈ ಜಯರಾಜ್ ಕೊಲೆ ಆದ ನಂತರ ಅಲ್ಲಿಂದ ಇವನು ಇವನು ಸಾಧಿಸ್ಬಿಟ್ಟೆ ಅಂತ ಹೇಳ್ಕೊಂಡು ತಿರ್ಗಾ ತುಂಬ ಮೆರೀಲಿಕ್ಕೆ ಶುರು ಮಾಡ್ತಾನೆ. ಇವನಿಗೆ ಎಂಥ ಪ್ರಬಲವಾದ ವಕೀಲರ ತಂಡ ಇವನ ಹಿಂದೆ ಇತ್ತು ಆವಾಗ ಅಂದರೆ ಇವನು ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಪೊಲೀಸರು ಮುಟ್ಟಿದ ತಕ್ಷಣ 22 ಸರ್ಚ್ ವಾರೆಂಟ್ಗಳು ತರೋರು, ಆ ಮಟ್ಟಕ್ಕೆ ಪ್ರಬಲವಾಗಿದ್ದ. ಅವನನ್ನು ದಸ್ತಗಿರಿ ಮಾಡ್ತೀವಿ. ದಸ್ತಗಿರಿ ಮಾಡಿ ಇವನು ಪ್ರಬಲವಾಗಿ ಬೆಳೆಯೋದು ನೋಡಿ ಮುತ್ತಪ್ರೈ ಮತ್ತು ತಂಡ ಇವನನ್ನು ಕೊಲೆ ಮಾಡುತ್ತೆ. ಆಯಿಲ್ ಕುಮಾರನ ಇತಿಹಾಸ ಇದೆಯಲ್ಲ, ಇದು ಭೂಗತ ಲೋಕದಲ್ಲಿ ಒಬ್ಬರ ಕಪಾಳಕ್ಕೆ ಹೊಡೆಯದೆ, ಒಬ್ಬರಿಗೆ ಜೋರಾಗಿ ಕೂಗಾಡದೆ ಇಡೀ ಭೂಗತ ಲೋಕವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಾಡಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಆಯಿಲ್ ಕುಮಾರ್. ತುಂಬ ಕೇಸುಗಳು ಆ ಥರ ನನ್ನ ಸೇವಾವಧಿಯಲ್ಲಿ ನನಗೆ ತೃಪ್ತಿ ಕೊಟ್ಟಿರುವಂಥ ಕೇಸುಗಳು ತುಂಬ ಇದೆ. ಅದು ಪೊಲೀಸಿಗೆ ಭಾಳ ಸಣ್ಣ ವಿಷಯ ಅನ್ನಿಸ್ಬೋದು, ಬಟ್ ನನ್ನ ಮನಸ್ಸಿಗೆ ಸಂಪೂರ್ಣ ತೃಪ್ತಿ. ಮತ್ತು ಪೊಲೀಸ್ ಠಾಣೆಯನ್ನು ಅಪ್ರೋಚ್ ಮಾಡಿದ್ರಲ್ಲ
ಅವ್ರು ಏನೋ ಕಳ್ಕೊಂಡಿರ್ತಾರೆ, ಅಪ್ರೋಚ್ ಮಾಡಿರ್ತಾರಲ್ಲ, ಅವರು ಇದು ಪತ್ತೆನೇ ಆಗಲ್ಲ ಅಂತ ಹೇಳಿದಾಗ ಸಿಕ್ಕಿದಾಗ ಅವ್ರಿಗಾಗುವಂಥ ಸಂತೃಪ್ತಿ ಅವರ ಕಣ್ಣುಗಳಲ್ಲಿ, ಮುಖಗಳಲ್ಲಿ, ಆಮೇಲೆ ನಮ್ಮನ್ನು ಅವ್ರು ಬಂದು ಅಭಿನಂದಿಸಿದಾಗ ನನಗೆ ತುಂಬ ಸಂತೃಪ್ತಿಯನ್ನು ಕೊಟ್ಟಿರುವಂಥ ಹಲವಾರು ಕೇಸುಗಳಿದೆ. ಅದರೊಳಗೆ ಒಂದು ಕೇಸು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಬ್ ಇನ್ಸ್ಪೆಕ್ಟರ್ ಆಗಿ ಮೊದಲನೇ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದ್ದು ಬಾನಸವಾಡಿ. ನನ್ನ ಈ ತರಬೇತಿಯೆಲ್ಲ ಮುಗಿದ ನಂತರ ಪ್ರೊಬೇಷನರಿ ಆದ ಕೂಡಲೇ ನನಗೆ ಪೋಸ್ಟಿಂಗ್ ಆಗಿದ್ದು ಬಾನಸವಾಡಿ ಪೊಲೀಸ್ ಠಾಣೆಯಲ್ಲಿ 1980ನೇ ಇಸ್ವಿಲಿ. ನಾನು ಮಾಗಡಿ ರಸ್ತೆಯಲ್ಲಿ ಪ್ರೊಬೇಷನರಿ ಅವಧಿಯನ್ನು ಮುಗಿಸ್ಕೊಂಡು ಬಾನಸವಾಡಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ನಾನು ಸ್ವೀಕಾರ ಮಾಡಿದಾಗ ನಾನು ಪೊಲೀಸ್ ಠಾಣೆಗೆ ಹೋದ ತಕ್ಷಣ ದಾಖಲಾತಿಗಳ ಬಗ್ಗೆ ಮುತುವರ್ಜಿ, ಆ ಪೊಲೀಸ್ ಠಾಣೆಯ ಪರಿಸರದ ಬಗ್ಗೆ ಮುತುವರ್ಜಿ ವಹಿಸೋದು, ಆಮೇಲೆ ಪೊಲೀಸ್ ಠಾಣೆಗಳಲ್ಲಿ ಹಲವಾರು ಈ ಪತ್ತೆಯಾಗದ ವಸ್ತುಗಳನ್ನು ಪೊಲೀಸ್ ಠಾಣೆಯಲ್ಲಿ ಸೀಸ್ ಮಾಡಿರ್ತಾರೆ. ಅದು ಅನ್ಕ್ಲೇಮ್ಡ್ ಪ್ರಾಪರ್ಟೀಸ್ ಅಂತ ಒಂದು ರಿಜಿಸ್ಟರ್ ಇರ್ತದೆ. ಅದರೊಳಗೆ ಅದನ್ನು ಪೊಲೀಸ್ ಠಾಣೆಯಲ್ಲಿ ಒಂದು ರಿಜಿಸ್ಟರ್ ಇಟ್ಟಿರ್ತಾರೆ, ಮುದ್ದೆಮಾಲ್ ರಿಜಿಸ್ಟರ್ ಅಂತ. ಇದು ಬ್ರಿಟಿಷರ್ ಕಾಲದಿಂದ ಬಂದಿರತಕ್ಕಂಥದ್ದು. ಆ ಮುದ್ದೆಮಾಲ್ ರಿಜಿಸ್ಟರ್ನಲ್ಲಿ ಅದು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತದೆ, ವಾರಸುದಾರರಲ್ಲ, ಅದನ್ನು ಪತ್ತೆ ಮಾಡಬೇಕು ನಾವು, ಪೊಲೀಸರ ಜವಾಬ್ದಾರಿ. ಈ ಥರದ್ದು ಅದಿರುತ್ತೆ. ಆಮೇಲೆ ತನಿಖೆ ಆಗದ, ಪತ್ತೆ ಆಗದ ಕೇಸುಗಳ ಕಡತ ಇರುತ್ತೆ. ಆಮೇಲೆ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟ ದಾಖಲಾತಿಗಳಿರುತ್ತೆ, ಅದರೊಳಗೆ ರೌಡಿ ಪಟ್ಟಿಗಳಿರುತ್ತೆ, ಹಿಸ್ಟ್ರಿ ಶೀಟುಗಳಿರುತ್ತೆ. ಈ ಥರ ದಾಖಲಾತಿಗಳನ್ನೆಲ್ಲ ನಾನು ಪರಿಶೀಲಿಸುವಾಗ ಈ ವಾರಸುದಾರರಿಲ್ಲದೆ ಸಿಕ್ಕಿರ್ತಕ್ಕಂಥ ವಾಹನಗಳು ಪೊಲೀಸ್ ಠಾಣೆಯಲ್ಲಿ ಇಡ್ಲಿಕ್ಕೆ ಜಾಗ ಇರಲಿಲ್ಲ. ಇದು ನಮಗೆ ಸ್ವಲ್ಪ ಜಾಗದ ಇಕ್ಕಟ್ಟಕ್ಕೋಸ್ಕರ ನಾನು ಅದನ್ನು ಮೊದಲಿಗೆ ಮುತುವರ್ಜಿ ವಹಿಸಿ ಅದನ್ನು ನೋಡೋಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಸುವೇಗ, ಆವಾಗ ಒಂದು ಸುವೇಗ ಮೋಪೆಡ್ ಬರ್ತಾ ಇತ್ತು. ಸುವೇಗ ಮೋಪೆಡ್ಡು ಪೊಲೀಸ್ ಠಾಣೆಯಲ್ಲಿ ಇತ್ತು. ಇದು ಯಾಕ್ರಿ ಸುವೇಗ ಮೋಪೆಡ್ಗೆ ವಾರಸುದಾರ ಇಲ್ಲ ಅಂತ ಇಟ್ಕೊಂಡಿದ್ದೀರಲ್ಲ, ನಂಬರ್ ಪ್ಲೇಟ್ ಇದೆಯಲ್ಲ ಇದರೊಳಗೆ, ಪತ್ತೆ ಮಾಡ್ಬೋದಲ್ಲ, ಯಾಕೆ ಇಟ್ಕೊಂಡಿದ್ದೀರಿ? 6 ತಿಂಗಳಿಂದ ಇದು ಪೊಲೀಸ್ ಠಾಣೆಯಲ್ಲಿ ಬಿದ್ದಿದೆಯಲ್ಲ ಅಂತ ನನಗೆ ಕೇಳಿದೆ. ರೈಟ್ರುಗಳು ಮತ್ತು ಹಿಂದಿನ ಸಬ್ ಇನ್ಸ್ಪೆಕ್ಟರ್ನ ವಿಚಾರಿಸಿದೆ. ಅವರು ಪತ್ತೆ ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ, ಸಿಕ್ಕಲಿಲ್ಲ ಅಂತ. ಆಮೇಲೆ ನನಗೆ ಒಂದು ಆಗ ಹೊಸದಾಗಿ ಪೊಲೀಸಿಗೆ ಸೇರಿದ್ರು ಹುಮ್ಮಸ್ಸು, ಕುತೂಹಲ. ನಂಬರ್ ಪ್ಲೇಟ್ ಇದೆಯಲ್ಲ, ಯಾಕೆ ಪತ್ತೆ ಮಾಡಿಲ್ಲ ಅಂತ. ನಾನು ನಂಬರ್ ಪ್ಲೇಟ್ನ RTOಗೆ ಬರೆದೆ. ಇದು ಬೋಗಸ್ ನಂಬರ್ ಅಂತ ಬಂತು. ಹಾಕಿದ ನಂಬರು ಯಾವುದೋ ಲಾರಿಯ ನಂಬರು. ಇದು ಯಾರೋ ಕಳ್ತನ ಮಾಡಿ ಇದನ್ನು ಉಪಯೋಗಿಸಿ ಎಲ್ಲೋ ಬಿಟ್ಬಿಟ್ಟಿದ್ದಾರೆ, ಪೊಲೀಸರ ಕೈಗೆ ಸಿಕ್ಕಿದೆ ಅಂತ. ನಂಬರು ಆದಮೇಲೆ ಇನ್ನೇನು ಪತ್ತೆ ಮಾಡೋಕ್ಕೇನು ದಾರಿ ಇದೆ ಅಂತ ಹೇಳಿದಾಗ, ಇನ್ನೇನು ಸರ್ ಇದು ಇನ್ನು ಸ್ವಲ್ಪ ದಿವಸಕ್ಕೆ ಪರ್ಮಿಷನ್ ತೊಗೊಂಡು, ಕೋರ್ಟ್ ಪರ್ಮಿಷನ್ ತೊಗೊಂಡು ಆಕ್ಷನ್ ಹಾಕ್ಬಿಡೋಣ ಸರ್, ಆಕ್ಷನ್ ಹಾಕ್ಬಿಟ್ಟು ಸರ್ಕಾರಕ್ಕೆ ದುಡ್ಡು ಕಟ್ಬಿಡೋಣ ಸರ್ ಅಂದರು. ನಾನು ಆದರೂ ಪತ್ತೆ ಮಾಡಬೇಕು. ಒಂದು ಸುವೇಗ ಅಂದರೆ ಒಬ್ಬ ಮಧ್ಯಮ ವರ್ಗದವನ ವಾಹನ. ಅದು ಏನೋ ಒಂದು ಕುತೂಹಲದಲ್ಲಿ ಹೇಳಿದೆ, ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆಲ್ಲ ಕರೆದೆ. ಈ ಇಂಜಿನ್ ನಂಬರು, ಚಾಸಿಸ್ ನಂಬರ್ ಅಂತ ಇರುತ್ತೆ, ನೀವು ನೋಡಿದ್ದೀರಾ ಅಂತ ಕೇಳಿದೆ. ನೋಡಿದ್ದೀವಿ ಸರ್, ಇದು ಮುದ್ದೆಮಾಲಲ್ಲೂ ಬರೆದಿದ್ದೀವಿ ಅದನ್ನು. ನಾನೊಂದು ಮತ್ತೆ ಪರಿಶೀಲನೆ ಮಾಡಿಬಿಟ್ಟು ಅದರ ಇಂಜಿನ್ ನಂಬರು ಮತ್ತು ಅದರ ಚಾಸಿಸ್ ನಂಬರ್ನ ಬರ್ಕೊಂಡು ಎಲ್ಲ ಬೆಂಗಳೂರು ನಗರದಲ್ಲಿ ಆಗ 60-70 ಪೊಲೀಸ್ ಠಾಣೆಗಳಿತ್ತು. ಅಂದರೆ 10 ಡಿವಿಷನ್ಗಳಿತ್ತು. ಒಂದೊಂದು ಡಿವಿಷನಲ್ಲಿ 6 ಪೊಲೀಸ್ ಠಾಣೆ, 7 ಪೊಲೀಸ್ ಠಾಣೆ ಇತ್ತು. ಒಂದೊಂದು ಡಿವಿಷನ್ಗೆ ಒಬ್ಬೊಬ್ಬ ಪೊಲೀಸಿಗೆ ಆ ಇಂಜಿನ್ ನಂಬರು, ವಾಹನದ ಹೆಸರು, ಇಂಜಿನ್ ನಂಬರು, ಚಾಸಿಸ್ ನಂಬರು, ಇದು ಸುವೇಗ ದ್ವಿಚಕ್ರ ವಾಹನ, ಇದನ್ನು ಪತ್ತೆ ಮಾಡಬೇಕಾಗಿದೆ. ನಾವು ಪತ್ತೆ ಮಾಡಬೇಕಾದ್ರೆ ಇದು ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಈ ಚಾಸಿಸ್ ನಂಬರು, ಇಂಜಿನ್ ನಂಬರು, ಯಾಕೆಂದರೆ ವಾಹನಗಳು ಕಳ್ತನ ಆದಾಗ ಈ ಚಾಸಿಸ್ ನಂಬರು ಮತ್ತು ಇಂಜಿನ್ ನಂಬರುಗಳನ್ನು ಸಾಮಾನ್ಯವಾಗಿ ನಮೂದು ಮಾಡಿರ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ಈ ಚಾಸಿಸ್ ನಂಬರು, ಇಂಜಿನ್ ನಂಬರನ್ನ ಸೇರಿಸಿ ಎಲ್ಲ 70 ಪೊಲೀಸ್ ಠಾಣೆಗೆ ಒಂದು ಮನವಿ ಕಳಿಸ್ದೆ. ಈ ಚಾಸಿಸ್ ನಂಬರ್, ಇಂಜಿನ್ ನಂಬರ್ನ ವಾಹನಗಳು ತಮ್ಮಲ್ಲಿ ಏನಾದರೂ ಕೇಸ್ FIR ದಾಖಲಾಗಿದ್ದರೆ ಅದರ ಮಾಹಿತಿ ಕೊಡಿ ಅಂತ. ನೋಡಿ, ಬೆಂಗಳೂರಿನ ಅಷ್ಟೂ ಪೊಲೀಸ್ ಠಾಣೆಗಳಿಗೆ ನಮ್ಮ ಸಿಬ್ಬಂದಿಯವರು ಹೋದರು. ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಅದಕ್ಕೊಂದು ಬರೆದು ಕಳಿಸಿದ್ರು, ಈ ವಾಹನ ನಮ್ಮ ಪೊಲೀಸ್ ಠಾಣೆ ಯಾವುದೇ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ನನ್ನ 2ನೇ ಪ್ರಯತ್ನ ವಿಫಲ ಆಯಿತು. ಮೊದಲನೇ ಪ್ರಯತ್ನ ವಾಹನದ RTO ನಂಬರು, 2ನೇ ಪ್ರಯತ್ನ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲಾದರೂ ದಾಖಲಾಗಿದೆ, ವಿಫಲ ಆಯಿತು. ವಿಫಲ ಆದಮೇಲೆ ನನಗೊಂದು ಹಠ ಬಂದ್ಬಿಡ್ತು, ಇದನ್ನು ಪತ್ತೆ ಮಾಡಲೇಬೇಕು ನಾನು ಅಂತ.
ಕೆಲವರು ಹೇಳಿದ್ರು ಪೊಲೀಸ್ನವ್ರು, ಸರ್ ಇದೇನು ಸರ್ ಇದ್ರ ಪಾಡಿಗೆ ಆಕ್ಷನ್ ಆಗುತ್ತೆ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಮಾತಾಡ್ತಾ ಇದ್ರು. ಆಗ ನಾನೇನು ಮಾಡಿದೆ, ಈ ಇಂಜಿನ್ ನಂಬರು ಚಾಸಿಸ್ ನಂಬರ್ದು ವಿವರಗಳನ್ನು ತಗೊಂಡು ಈ ಸಂಪೂರ್ಣ ವಾಹನದ ಇಂಜಿನ್ ನಂಬರು ಚಾಸಿಸ್ ನಂಬರ್ನ ವಿವರವನ್ನು ತಗೊಂಡು ಏನು ಮಾಡಿದೆ, ಸುವೇಗ ಕಂಪನಿಗೆ ಬರೆದೆ. ಆಗ ಸುವೇಗ ಕಂಪನಿ ಬಹುಶಃ ಪೂನಾದಲ್ಲೂ ತಿರುಪತಿಲೂ ಇತ್ತು ಅಂತ ಕಾಣುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ. ಸುವೇಗ ಕಂಪನಿಗೆ ಒಂದು ಪತ್ರ ಬರೆದೆ. ನಾನು ನನ್ನ ಪೊಲೀಸ್ ಠಾಣೆಯಲ್ಲಿ ಈ ಥರ ಒಂದು ವಾರಸುದಾರರಿಲ್ಲದೆ ಇರೋ ವಾಹನ ನಿಂತಿದೆ, ಇದರ ಇಂಜಿನ್ ನಂಬರು ಚಾಸಿಸ್ ನಂಬರು ಇಂಥದ್ದಿದೆ, ಇದನ್ನು ಯಾವ ಡಿಸ್ಟ್ರಿಬ್ಯೂಟರ್ಗೆ ನೀವು ಮಾರಾಟ ಮಾಡಿದ್ದೀರಿ ಅಂತ ಒಂದು ಪತ್ರ ಬರೆದೆ. ನನಗೆ ನೀವು ಆಶ್ಚರ್ಯ, ಆ ಕಂಪನಿಯಿಂದ 1 ವಾರದಲ್ಲಿ ಅದು ಉತ್ತರ ಬಂತು. ಇದನ್ನು ಬೆಂಗಳೂರು ನಗರದ ಇಂಥ ಡಿಸ್ಟ್ರಿಬ್ಯೂಟರ್ಗೆ ನಾವು ಕಳಿಸಿದ್ದೇವೆ, ಇದರ ಮುಂದಿನ ವಿವರಗಳು ಬೇಕಾದರೆ ನಮ್ಮಲ್ಲಿಲ್ಲ, ಆ ಡಿಸ್ಟ್ರಿಬ್ಯೂಟರ್ ಹತ್ರ ಇದು ಸಿಗಬಹುದು ನಿಮಗೆ ಅಂತ ಅವರೊಂದು ಪತ್ರ ಕೊಟ್ಟರು. ನನಗೆ ಭಾಳ ಖುಷಿ ಆಯಿತು. ಕೆಲವರು ಮೈಗಳ್ಳ ಪೊಲೀಸರಿಗೆ ಏನಪ್ಪ ಇವರು ಬೆನ್ನತ್ತಿ ಹೀಗೆ ಮಾಡ್ತಾರೆ ಅಂತ, ಕೆಲವರು ಆಸಕ್ತಿದಾಯ ಪೊಲೀಸರಿಗೆ ತುಂಬ ಖುಷಿ ಅನ್ನಿಸ್ತು. ಇದೊಂದು ಪತ್ತೆದಾರಿಕೆ ಅನ್ನಿಸ್ಬಿಡ್ತು ಅವರಿಗೆ. ಆಗ ಎಲ್ಲ ನನ್ನ ಹತ್ರ ತರಬೇತಿ ಮುಗಿಸ್ಕೊಂಡು ಬಂದಂಥ ಯುವಕ ಪೊಲೀಸ್ ಅಧಿಕಾರಿಗಳೇ ಇದ್ದರು, ಪೊಲೀಸ್ ಕಾನ್ಸ್ಟೇಬಲ್ಸು ಇವರೆಲ್ಲ. ನಾನು ಬೆಂಗಳೂರು ನಗರದ ಸುವೇಗದ ವಿತರಕ ಇದ್ದನಲ್ಲ, ಆ ಕಂಪನಿಗೆ ಅಲ್ಲಿಗೆ ನಾನೊಂದು ಪತ್ರ ಬರೆದೆ. ಈ ಥರ ಚಾಸಿಸ್ ನಂಬರು ಇಂಜಿನ್ ನಂಬರು ನಾವು ಇಂಥ ಕಡೆ ನಿಮ್ಮ ಕಂಪ್ನೀಲಿ ಫ್ಯಾಕ್ಟ್ರಿಲಿ ಕೇಳಿದಾಗ ಅವರು ನಿಮಗೆ ಅದನ್ನು ಸರಬರಾಜು ಮಾಡಿದ್ದೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ, ಇದು ಯಾರಿಗೆ ಮಾರಾಟ ಆಗಿದೆ ನಿಮ್ಮಲ್ಲಿ ಮಾಹಿತಿ ಇದೆಯಾ ಅಂತ. ಅವ್ರಿಗೂ ಖುಷಿ ಆಯಿತು, ಸರ್ ಇಷ್ಟೆಲ್ಲ ಎಫರ್ಟ್ಸ್ ಮಾಡಿದ್ದೀರಲ್ಲ ಸರ್. ಆಗ ಇದು ಒಂದು ಪತ್ತೆದಾರಿಕೆ ಅನ್ನಿಸ್ಬಿಡ್ತು ಕಂಪ್ನಿಯವ್ರಿಗೂ. ಹೌದು ಸರ್, ಇದು ದಾಖಲೆ ಸಂಪೂರ್ಣ ನಮ್ಮ ಹತ್ರ ಇದೆ ಸರ್. ಯಾಕೆಂದರೆ ನಮ್ಮ ಹತ್ರ ಯಾವುದೇ ವಾಹನ ಬಂದರೂ ಇಂಜಿನ್ ನಂಬರ್ ಚಾಸಿಸ್ ನಂಬರ್ ಮೇಲೆ ಬರೋದು, ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟರ್ ಆಗಿರೋಲ್ವಲ್ಲ. ಆಮೇಲೆ ಕೂಡಲೇ ಅವರು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಚಾಮರಾಜಪೇಟೆಯ ಒಬ್ಬ ವ್ಯಕ್ತಿಗೆ ಇದನ್ನು ಮಾರಾಟ ಮಾಡಿದ್ದೇವೆ, ಇದು ಇಂಥ RTO ಕಚೇರಿಯಲ್ಲಿ ರಿಜಿಸ್ಟರ್ ಆಗಿದೆ ಅಂದರು. ನಾನು ಚಾಮರಾಜಪೇಟೆ ವ್ಯಕ್ತಿ ಯಾರನ್ನ ಪತ್ತೆ ಮಾಡೋದು ಯಾಕೆ ಅಂತ ಸೀದಾ RTO ಕಚೇರಿಗೆ ಹೋದೆ. RTO ಕಚೇರಿಗೆ ಹೋದರೆ ಈ ಚಾಸಿಸ್ ನಂಬರ್ ಇಂಜಿನ್ ನಂಬರ್ಲಿ ಸುವೇಗ ವಾಹನ ರಿಜಿಸ್ಟರ್ ಆಗಿದೆ. ನೋಡಿ, ನನಗೆ ತುಂಬ ಖುಷಿ ಅನ್ನಿಸ್ತು. ಆಮೇಲೆ ಯಾರ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂತ ನೋಡಿದೆ, ಚಾಮರಾಜಪೇಟೆಯ ಒಂದು ವಿಳಾಸ ಕೊಟ್ಟರು ಅವರು. ಆ ವಿಳಾಸದಲ್ಲಿತ್ತು. ನಾನು ಆ ವಿಳಾಸದ ವ್ಯಕ್ತಿಗೆ ಪೊಲೀಸ್ ಕಳಿಸಿ ನಿಮ್ಮ ಯಾವುದಾದ್ರೂ ವಾಹನ ಕಳುವಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ತಗೊಂಡು ನಾವು ನಮ್ಮ ಮುಂದೆ ಹಾಜರಾಗತಕ್ಕದ್ದು ಅಂತ. ನೋಡಿ, ಅದು ಒಬ್ಬ ಶಾಲಾ ಮಾಸ್ತರು, ಶಾಲಾ ಉಪಾಧ್ಯಾಯ, ಅವರ ಹೆಂಡತಿನೂ ಶಿಕ್ಷಕಿ, ಶಾಲಾ ಶಿಕ್ಷಕಿ, ಈತನು ಶಾಲಾ ಶಿಕ್ಷಕ. ಅವ್ರಿಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ಅವರು ಒಂದು ದಿವಸ ಬಂದೇ ಬಿಟ್ರು, ಭಾನುವಾರ ದಾಖಲಾತಿಗಳೆಲ್ಲ ತಗೊಂಡು ಬಂದರು. ಸರ್ ಇದು ನಮ್ಮ ವಾಹನ ಏನಾಗಿದೆ ಅಂತ. ಅದ್ರ ಜೊತೆಗೆ ಅವ್ರ ಇವ್ರ ಹತ್ರ ಹೇಳಿಸಿ ಬಂದರು. ಯಾಕೆಂದರೆ ಈ ವಾಹನ ಎಲ್ಲಾದರೂ ಕಳ್ಳತನ ಆಗಿ ಯಾವುದಾದ್ರೂ ದರೋಡೆ ಕೊಲೆ ಕೇಸಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ಯಾ, ಚೈನ್ ಸ್ನ್ಯಾಚಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ಯಾ, ನಮ್ಮನ್ನು ಪೊಲೀಸರು ಸಿಕ್ಕಿಸ್ಬಿಡ್ತಾರೆ, ಪೊಲೀಸರ ಮೇಲೆ ಅನುಮಾನಾಸ್ಪದವಾಗಿ ಪೊಲೀಸ್ ಠಾಣೆ ಒಳಗೆ ಬಂದರು. ಆಮೇಲೆ ಇಲ್ಲ ಬನ್ನಿ ಕೂತ್ಕೊಳ್ಳಿ ಅಂದರು. ಕೂತ್ಕೊಂಡ್ರು. ನಾನು ಕೇಳಿದೆ, ಸರ್ ನಂದೇ ಸರ್ ಇದು. ಗಾಡಿ ನೋಡಿದ ತಕ್ಷಣ ಅವ್ರಿಗೆ ರೋಮಾಂಚನ ಆಗೋಯ್ತು. ನೋಡ್ರಿ, ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರು ಆಗುತ್ತೆ. ಅಲ್ಲ, ನನಗೆ ಯಾಕಿಷ್ಟು ಎಮೋಷನಲ್ ಆಗಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿ ಅಂತ ನನಗೊಂದು ಕುತೂಹಲ ಅನ್ನಿಸ್ತು. ಸರ್ ಇಲ್ಲ ಸರ್, ಈ ಗಾಡಿಯನ್ನು ಕಳ್ಕೊಂಡಿದ್ದೆ ನನಗೆ ಭಾಳ ಎಮೋಷನಲ್ ಗಳಿಗೆ. ಅದು ಏನಂತ ಎಮೋಷನಲ್ ಗಳಿಗೆ ಅಂತ